ಹರೇ ಕೃಷ್ಣ. ಎಲ್ಲರೂ ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಯಾರ್ಯಾರು ಈ ಪುಸ್ತಕ ತಗೊಂಡಿದ್ದಾರೆ? ಈ ಪುಸ್ತಕ ಯಾರ್ಯಾರು ತಗೊಂಡ್ರಿ? ಇನ್ನು ಎಷ್ಟೊಂದು ಜನ ತಗೊಂಡಿಲ್ಲ. ಓಕೆ, ಇವತ್ತು ಈ ಪುಸ್ತಕದ ಮೇಲೆನೆ ಕತೆ. ಓಕೆ, ದಾಮೋದರ ಲೀಲಾ. ಕೃಷ್ಣನ್ಗೆ ಏನ್ ಇಷ್ಟ? ಆಕ್ಚುಲಿ ಬೆಣ್ಣೆ ಇಷ್ಟ. ಬೆಣ್ಣೆ ಹೇಗೆ ಕಥಾ, ಹೇಗೆ ಯಶೋದೆ ಮಾತಕ್ಕೆ ಸಿಗಾಕೊಂಡ್ರು. ಓಕೆ, ಹೇಗೆ ಸಿಗಾಕೊಂಡ್ರು, ಭಗವಂತ ಹೇಗೆ ಈ ಲೀಲೆಯನ್ನು ಮಾಡಿದ ಅನ್ನೋದನ್ನ ತಿಳ್ಕೊಳ್ಳೋಣ ಇವತ್ತು. ಆಕ್ಚುಲಿ ದೀಪಾವಳಿ ಹಬ್ಬ ಏನಕ್ಕೋಸ್ಕರ ಆಚರಿಸ್ತೀವಿ ನಾವು? ಶ್ರೀರಾಮಚಂದ್ರ ಅಯೋಧ್ಯೆಗೆ ಬಂದಿದ್ದೇನೆ. ಅದೇ ರೀತಿ ದೀಪಾವಳಿ ಹಬ್ಬದ ದಿನನೇ ಯಶೋದೆ ಮಾತೆ ಕೃಷ್ಣನ ಬಂದು ಕಟ್ಟಾಕ್ತಾರೆ. ಏನ್ ಮಾಡ್ತಾರೆ? ಯಶೋದೆ ಮಾತೆ ಕೃಷ್ಣನ ಬಂದು ಕಟ್ಟಾಕ್ತಾರೆ. ಓಕೆ, ಈ ಲೀಲೆ ನಡೆಸಿದ್ರು ಸಹ ದೀಪಾವಳಿ ಹಬ್ಬ. ಓಕೆ, ಅದರಿಂದ ಈ ಲೀಲೆ ಪೂರ್ಣವಾಗಿ ಮತ್ತೆ ಕಾರ್ತಿಕ ಮಾಸದ ಮಹಿಮೆ, ಕಾರ್ತಿಕ ಮಾಸದಲ್ಲಿ ನಾವು ಹೇಗೆ ಇರಬೇಕು ಅನ್ನೋದನ್ನು ಸಹ ಈ ಪುಸ್ತಕದಲ್ಲಿದೆ. ಓಕೆ, ಕೌಂಟರ್ ಇದೆ, ಎಲ್ಲ ಭಕ್ತರು ಸಹ ತಗೋಬೇಕು. ಭಗವಂತ ಕೃಷ್ಣ ಬೆಣ್ಣೆ ಕದಿಯೋದ್ರಲ್ಲಿ ತುಂಬಾ ಫೇಮಸ್. ಅವ್ರ ಅಮ್ಮ ಒಂದ್ ಚಿಂತೆ ಅಂದ್ರೆ, ನನ್ನ ಮಗ ನಮ್ಮನೆ ಬೆಣ್ಣೆ ಕದಿದ್ದಲ್ಲೇ ಇರ್ತದೆ, ಪಕ್ಕದ ಮನೆ ಬೆಣ್ಣೆನೂ ಕದೀತಾರೆ. ಯಾರ ಮನೆ ತಾಯಿಂದ್ರಿಗೆ ಇಷ್ಟ ಆಗುತ್ತೆ. ನಮ್ಮನೆ ಯಾಕಂದ್ರೆ ಎಲ್ಲ ತಾಯಿಂದಿರಿಗೂ ಅನುಭವ ಇರುತ್ತೆ. ನೋಡು ಯಾವ ರೀತಿ ಮಾಡ್ತಾರೆ ಅಂತ. ಹಾಗೇನಾಗುತ್ತೆ, ಅದಕ್ಕೋಸ್ಕರ ಅವ್ರ ಅಮ್ಮ ಏನ್ ಮಾಡ್ತಾರೆ, ಪಕ್ಕದ ಮನೆಗೆ ಹೋಗ್ಬಿಟ್ಟೆ ಅವ್ರು ತಿಂದಿದೆ ಅವ್ರ ತಮ್ಮ ಕೊಡ್ತಾರೆ. ಹಾಗೇನಾಗುತ್ತೆ, ಅವರು ಇಷ್ಟು ಚೆನ್ನಾಗಿದೆಯಪ್ಪ ಅಂದ್ಬಿಟ್ಟು ತಿಂದೆ ಹೊಗಳ್ತಾರೆ. ಸೊ ಹೀಗೆ ಭಗವಂತ ತನ್ನ ನಿಲೆಯಲ್ಲಿ ತಾನೇ ಇದಾಗಿದ್ದಾನೆ. ಯಶೋದೆ ಮಾತೆಗೆ ಚಿಂತೆ, ನನ್ನ ಮಗ ಎಲ್ಲಿ ಕಳ್ಳಾಗ್ತಾನೆ. ಎಲ್ಲಾ ಗೋಪಿಯರು ಸಹ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಏನಂತ? ನಿಮ್ ಮಗ ಬಂದು ನಮ್ಮ ಮನೆಯಲ್ಲೆಲ್ಲ ಬೆಣ್ಣೆ ಕದೀತಾನೆ ಯಶೋದೆ ಅಂತ. ಅದಕ್ಕೋಸ್ಕರ ಯಶೋದೆ ಮಾತೆ ಹೇಳ್ತಾರೆ, ನೀವೊಂದು ಕೆಲಸ ಮಾಡಿ, ಬೆಣ್ಣೆನ ಏನ್ ಮಾಡಿ ಮೇಲೆ ನೇತಾಕಿ ಅಂತ. ಆಗ ಗೋಪಿಯರು ಹೇಳ್ತಾರೆ, ಯಶೋದೆ ಮೇಲೆ ನೇತಾಕೋದಿರ್ಲಿ, ಅವ್ರು ಒಬ್ಬರೇ ಬರಲ್ಲ, ಅವ್ರ ಜೊತೆ ಎಷ್ಟು ಜನ ಬರ್ತಾರೆ? ಅವ್ರ ಸ್ನೇಹಿತರು, ಕೋತಿಗಳು ಎಲ್ಲಾರು ಕರ್ಕೊಂಡ್ ಬರ್ತಾರೆ. ಒಬ್ರ ಮೇಲೆ ಹತ್ಬಿಟ್ಟು ಏನ್ ಮಾಡ್ತಾರೆ, ಬೆಣ್ಣೆನ ತಗೊಂಡು ಚೆನ್ನಾಗಿ ತಿನ್ಬಿಡ್ತಾರೆ. ಒಂದ್ ಕೆಲಸ ಮಾಡಿ, ಕತ್ಲೆ ಕೋಣೆಲಿ ಇಟ್ಟಿ ಅಂತ. ಕತ್ಲೆ ಕೊನೆಯಲ್ಲಿ ಇಟ್ಟಾರ ಅಂದ್ರೆ, ಕತ್ಲೆ ಕೊನೆಯಲ್ಲಿ ಇಡ್ತೀವ. ಯಶೋದೆ ನೀನ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಕಳಿಸ್ತೀಯ ಅಂದ್ರೆ, ತುಂಬಾ ಒಡವೆಗಳನ್ನೆಲ್ಲ ಕಳಿಸ್ಬಿಡ್ತೀಯ. ಆ ಒಡವೆಗಳ ಏನು ಪ್ರಕಾಶದಿಂದ ಏನಾಗಿದೆ, ಅದು ಬೆಳಕು ಬಂದು ಏನಾಗ್ತಾ ಇದೆ, ನಾವೆಲ್ಲಿ ಬೆಣ್ಣೆ ಇಟ್ಟಿದೀವಿ ಅಂತ ಗೊತ್ತಾಗುತ್ತೆ. ಅವನು ಆಟೋಮೇಟಿಕ್ ಸ್ವಾಭಾವಿಕವಾಗಿ ಅವನು ಏನ್ ಮಾಡ್ಬಿಡ್ತಾನೆ, ಬೆಣ್ಣೆನ ತಿಂದ್ಬಿಡ್ತಾನೆ. ಆಯ್ತು ಅಂತ ಏನಾಗುತ್ತೆ, ಈಗ ಯಶೋದೆ ಮಾತೆಗೆ ಅನಿಸ್ತು. ಯಶೋದೆ ಮಾತೆ ಮನೇಲಿ ಎಷ್ಟು ಹಸುಗಳಿತ್ತು? 9 ಲಕ್ಷ ಹಸುಗಳಿತ್ತು. ಓಕೆ, 9 ಲಕ್ಷ ಹಸುಗಳು. ಭಗವಂತನಿಗೆ ಕೃಷ್ಣನಿಗೆ ಅಂತ ಪದ್ಮಗಂಧ ಅಂತ ಹಸುಗಳು, ಅವು ಸುಗಂಧ ಬರೆದಂತ ಹಾಲು ಕೊಡುತ್ತೆ. ಅಂತ ಹಸುಗಳು ಕೃಷ್ಣನಿಗೆ ಮಾತ್ರ ಇಟ್ಟಿದ್ರು. ಆದ್ರೂ ಸಹ ನಮ್ಮ ಮಗ ಬಂದು ನಮ್ಮನೆ ಬೆಣ್ಣೆ ತಿಂದರೆ ಏನ್ ಮಾಡ್ತಾ ಇದ್ದಾನೆ, ಪಕ್ಕದ ಮನೇಲಿ ಬೆಣ್ಣೆ ಎಲ್ಲ ಕದೀತಾ ಇದ್ದಾನೆ ಅಂತ ಯಶೋದೆ ಮಾತೆ ಚಿಂತೆ. ಆಗ ಯಶೋದೆ ಮಾತೆ ಯೋಚನೆ ಮಾಡ್ತಾರೆ, ನನ್ನ ಮಗ ನಮ್ಮ ಮನೇಲಿ ಕೆಲಸಗಾರಿದ್ದಾರಲ್ಲ, ಅವರು ಪ್ರೀತಿಯಿಂದ ಮಾಡ್ತಾರ. ಹೇಗೆ ಪ್ರೀತಿಯಿಂದ ಮಾಡ್ತಾರ? ನಾನೇ ಇನ್ಮೇಲೆ ಏನ್ ಮಾಡ್ತೀನಿ, ನಾನೇ ಕರೆದಿ, ನಾನೇ ಎಲ್ಲ ಬೆಣ್ಣೆನ ಕಡಿಯೋದು, ಇನ್ಮೇಲೆ ಆ ಸೇವೆನೆ ನಾನೇ ತಗೊಳ್ತೀನಿ ಅನ್ಬಿಟ್ಟು ಏನ್ ಮಾಡ್ತಾ ಇದಾರೆ, ಬೆಳಗ್ಗೆ ಎದ್ಬಿಟ್ಟು ಏನ್ ಮಾಡ್ತಾರೆ, ಅವರೇ ಏನ್ ಮಾಡ್ತಾ ಇದಾರೆ, ಬೆಣ್ಣೆನ ಕಡಿತಾ ಇದ್ದಾರೆ, ಮೊಸರನ್ನು ಕಡಿತಾ ಇದ್ದಾರೆ. ಭಗವಂತ ಬೆಳಿಗ್ಗೆ ಎದ್ದಿದ್ದಾರೆ. ಎದ್ದಿ ಪಕ್ಕದಲ್ಲಿ ಮಕ್ಕಳು ಎದ್ದ ತಕ್ಷಣ ಯಾರು ಹುಡುಕ್ತಾರೆ? ಪಕ್ಕದಲ್ಲಿ ಅಮ್ಮ ಎಲ್ಲಿದ್ದಾರೆ ಅಂತ ಹುಡುಕ್ತಾರೆ. ಯಶೋದೆ ಮಾತೆ ಇಲ್ಲ. ಮಕ್ಕಳು ಎದ್ದ ತಕ್ಷಣ ಹೊಟ್ಟೆ ಸಿಗುತ್ತೆ. ಇವ್ರು ಹೊಟ್ಟೆ ಸಿಗುತ್ತೆ ಭಕ್ತರಿಗೆ. ಎದ್ದ ತಕ್ಷಣ ಅವ್ರಿಗೆ ಆಗ್ಬೇಕು. ಓಕೆ, ಸೊ ಹೀಗೆ ಒಬ್ಬರ ಮಕ್ಳಿಗೆ ಇಲ್ಲ ಅನ್ನನಾರು ಕೊಡ್ಬೇಕು. ಅವ್ರಿಗೆ ಎದ್ದ ತಕ್ಷಣ ಯಾರ ಮನೇಲಿ ಹೆಂಗಿದೆ ಕೈ ಎತ್ತಿ ನೋಡೋಣ. ಮಕ್ಳಿಗೆ ಎದ್ದ ತಕ್ಷಣ ಊಟ ಕೊಟ್ಟಿದ್ದಾರೆ ಯಾರು? ಓಕೆ, ಮಾತಾಜಿ ಕೊಟ್ಟಿದ್ದಾರೆ. ಅವ್ರಿಗೂ ಬೇಕೇ ಬೇಕು. ಎದ್ದ ತಕ್ಷಣ ಅನ್ನ ಇಲ್ಲ ಹಾಲು ಕೇಳ್ತಾರೆ. ನೀವು ರೆಡಿಯಾಗಿ ಇಟ್ಟಿರ್ಬೇಕು. ಓಕೆ, ಹೀಗೆ ಕೃಷ್ಣನಿಗೂ ಸಹ ಏನಾಗ್ತಾ ಇದೆ, ಹುಟ್ಟಿಸ್ತಾ ಇದೆ. ಅಮ್ಮನ ಹುಡುಕ್ತಾ ಇದ್ದಾನೆ ಹಾಲು ಕುಡಿಯೋದು. ಅಮ್ಮ ಏನ್ ಮಾಡ್ತಾ ಇದ್ರೆ, ಯಶೋದೆ ಮಾತೆ ಮೊಸರನ್ನ ಬೆಣ್ಣೆನ ಕಡಿತಾ ಇದ್ದಾರೆ. ಸಮಯದಲ್ಲಿ ಯಶೋದೆ ಮಾತೆ ಹೋಗಿ ಸೀರೆ ಹಿಡಿತಾರೆ ಕೃಷ್ಣ. ಆಗ ಯಶೋದೆ ಮಾತೆ ತನ್ನ ತೊಡೆ ಮೇಲೆ ಹಾಲು ಕುದಿಸ್ತಾ ಇದ್ದಾರೆ. ಯಶೋದೆ ಮಾತೆ ಏನ್ ಮಾಡಿದ್ರು, ಒಲೆ ಮೇಲೂ ಸಹ ಹಾಲು ಇಟ್ಬಿಟ್ಟಿದ್ದಾರೆ. ಒಲೆ ಮೇಲಿರೋ ಹಾಲು ಹೋಗ್ತಾ ಇದೆ. ಕೃಷ್ಣ ಹಾಲು ಕುಡಿತಾನೆ. ಇಳಿಸ್ಬಿಟ್ಟು ಏನ್ ಮಾಡ್ತಾರೆ, ಒಲೆ ಮೇಲಿರೋ ಹಾಲು ಇಡ್ಸಕ್ ಹೋಗ್ತಾರೆ. ಕೃಷ್ಣನ್ಗೆ ಒಂದು ಕೋಪ ಬರುತ್ತೆ. ಅಮ್ಮ ನನಗೆ ಆದ್ಯತೆ ಕೊಡದಲೆ ಆ ಹಾಲಿಗೆ ಆದ್ಯತೆ ಕೊಡ್ತಾರೆ ಅಂತ ಏನ್ ಮಾಡ್ತಾರೆ, ಮೊಸರು ಕಡಿತಿದ್ರಲ್ಲ ಆ ಮಡಿಕೆ ಒಂದು ಹೊಡೆದಾಕ್ಬಿಟ್ಟು ಏನಾಗುತ್ತೆ, ಆ ಜಾಗದಲ್ಲಿ ಇರುತ್ತೆ. ಯಾವುದೇ ಮಕ್ಕಳು ತುಂಟಾಟ ಮಾಡಿದ್ರೆ ಆ ಜಾಗದಲ್ಲಿ ಇರ್ತಾರೆ, ಇರೋದಿಲ್ಲ, ಇಮಿಡಿಯೇಟ್ಲಿ ಹೊಡೋಗ್ಬಿಡ್ತಾರೆ.
ಅದೇ ರೀತಿ ಕೃಷ್ಣನು ಸಹ ಹೊರಟೋಗಿದ್ದಾರೆ. ಆ ಒಲೆ ಮೇಲಿರೋ ಹಾಲನ್ನು ಇಳಿಸ್ಬಿಟ್ಟು ಬರ್ತಾರೆ. ನೋಡಿದ್ರೆ ಕೃಷ್ಣ ಏನ್ ಮಾಡಿದಾರೆ, ಹೆಣ್ಣನ್ನ ಹೊರಹಾಕ್ಬಿಟ್ಟಿದ್ದಾರೆ. ಆ ಒಲೆ ಮೇಲಿರೋ ಹಾಲು ಯೋಚನೆ ಮಾಡ್ತದೆ, ನಾನು ಕೃಷ್ಣನ್ ಸೇವೆಗೆ ಉಪಯೋಗ ಆಗ್ಲಿಲ್ಲ ಅಂದ್ರೆ ನಾನು ಏನು ಬದುಕಿರ್ಬೇಕು ಅಂತ. ಏನೋ ನಾನು ಕೃಷ್ಣನ್ ಸೇವೆಗೆ ಉಪಯೋಗ ಆಗಿರ್ಲಿಲ್ಲ ಅಂದ್ರೆ ನಾನು ಏನು ಬದುಕಿರ್ಬೇಕು ಅಂತ. ನಾವೇನ್ ಮಾಡ್ತಾ ಇದೀವಿ, ನಮ್ಮ ಸೇವೆಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದು ನಾವು ಯೋಚನೆ ಮಾಡ್ತೀವಿ. ಆದ್ರೆ ವೃಂದಾವನದಲ್ಲಿ ಎಲ್ಲ ಹಸುಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಅಕ್ಕಿಗಳಿರ್ಬೋದು, ಅಲ್ಲಿರೋ ಹಾಲು ಸಹ ಯೋಚನೆ ಮಾಡ್ತಾ ಇದೆ ಏನಂತ, ನಾನು ಕೃಷ್ಣನ್ ಸೇವೆಗೆ ಉಪಯೋಗ ಆಗಿಲ್ಲ ಅಂದ್ರೆ ನಾನು ಏನು ಬದುಕಿರ್ಬೇಕು ಅಂತ. ಓಕೆ, ಇದು ಬಂದು ಭಗವಂತನ ಧಾಮದಲ್ಲಿ ಮತ್ತು ಭಗವಂತನ ಎಲ್ಲದ ಒಂದು ಲೀಲೆಗಳಲ್ಲಿ ಇರುವಂತದ್ದು. ಎಲ್ಲರೂ ಸಹ ಭಗವಂತನ ಸೇವೆ ಮಾಡೋದಕ್ಕೆ ಏನ್ ಮಾಡ್ತಾರೆ, ಆತುರತಾರೆ. ಆರು ಸಹ ಯೋಚನೆ ಮಾಡ್ತಾ ಇದೆ ಏನಂತ, ನಾನು ಕೃಷ್ಣನ ಸೇವೆಗೆ ಉಪಯೋಗ ಆಗ್ಲಿಲ್ಲ ಅಂದ್ರೆ ನಾನು ಏನಕ್ಕೆ ಬದುಕಿರ್ಬೇಕು ಅಂತ ಏನಾಗ್ತಾ ಇದೆ, ಅದು ಬೆಂಕಿಗೆ ಬಂದು ಆಹುತಿ ಆಗ್ತಾ ಇದೆ. ಹೀಗೆ ಭಗವಂತ ಕೃಷ್ಣ ಏನ್ ಮಾಡಿದ್ದಾರೆ, ಮಡಕೆ ಹೊಡೆದಾಕ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಭಗವಂತ ಹೋಗಿದ್ದಾರೆ ಅಲ್ಲೆಲ್ಲ ಹೆಜ್ಜೆಗಳೆಲ್ಲ ಇದೆ. ಯಶೋದೆ ಮಾತೆ ಬಂದ್ರು, ನೋಡ್ತಾರೆ ಎಲ್ಲೆಲ್ಲಿ ಓಡೋಗಿದ್ದಾನೆ ಎಲ್ಲ ಮಾರ್ಕಿದೆ. ಏನ್ ಮಾಡ್ತಾ ಇದ್ದಾರೆ, ಬೆಣ್ಣೆನೆ ತಾನು ತಿಂತಾ ಇದ್ದಾನೆ. ಎಲ್ಲ ಕೋತಿಗಳಿಗೂ ಸಹ ಏನ್ ಮಾಡ್ತಾ ಇದ್ದಾರೆ, ತಿನ್ನಿಸ್ತಾ ಇದ್ದಾರೆ. ಕೋತಿಗಳಲ್ಲೇ ಯಶೋದೆ ಮಾತೆ ಬರೋದು ನೋಡಿ ಏನ್ ಮಾಡಿದ್ರು, ಓಡ್ತಾ ಇದೆ. ಕೃಷ್ಣನ್ ಗೊತ್ತಾಯ್ತು ಹಿಂದೆ ಯಾರು ಬರ್ತಾ ಇದ್ದಾರೆ, ಯಶೋದೆ ಮಾತೆ ಬರ್ತಾ ಇದ್ದಾರೆ. ಯಶೋದೆ ಮಾತೆ ಬರೋದನ್ನ ನೋಡಿ ಏನ್ ಮಾಡ್ತಾರೆ, ಇಮಿಡಿಯೇಟ್ಲಿ ಓಡಕ್ ಸ್ಟಾರ್ಟ್ ಮಾಡ್ತಾರೆ. ಭಗವಂತ ಮನಸ್ಸಿನ ವೇಗದಲ್ಲಿ ಓಡ್ತಾರೆ. ಏನೋ ಮನಸ್ಸಲ್ಲಿ ಈಗ ನಮ್ಮ ಮನೆ ಬಂದು ಆಕ್ಚುಲಿ ಮಾದನಾಯಕನಾಗಿ ಕಣ್ಣು ಮುಚ್ಚಿದ ತಕ್ಷಣ ನನ್ನ ಮನಸ್ಸಲ್ಲಿ ಹೋಗಿ ರಿಟರ್ನ್ ಬಂತು ಅಂದ್ರೆ ಭಗವಂತ ಎಷ್ಟು ಬೇಗ ಕೊಡ್ಬೋದು ಮೊದಲ. ಸೊ ಹೀಗೆ ಭಗವಂತ ಬಂದು ಮನಸ್ಸಿನ ವೇಗದಲ್ಲಿ ಓಡ್ತಾ ಇದ್ದಾರೆ. ಅಂತ ಕೃಷ್ಣನ ಯಾರು ಹಿಡಿಯಕ್ಕಾಗುತ್ತಾ? ನೀವು ಕೃಷ್ಣ ಬುಕ್ಕ ಓದ್ತಾ ಇದ್ರೆ ಕಾಲ ಯೌವನ ಎಂಬ ರಾಕ್ಷಸ ಕೃಷ್ಣನ ಹಿಡಿಯಕ್ಕೆ ಅಂತ ಓಡಿ ಬರ್ತಾನೆ. ಕೃಷ್ಣ ನಡ್ಕೊಂಡೇ ಹೋಗ್ತಾ ಇದ್ದಾರೆ, ಆದ್ರೂ ಸಹ ಕೃಷ್ಣನ ಹಿಡಿಯಕ್ಕಾಗಲ್ಲ. ಅಂದ್ರೆ ಭಗವಂತ ನಡ್ಕೊಂಡು ಹೋಗೋದನ್ನು ಸಹ ಅವ್ರನ್ನ ಹಿಡಿಯಕ್ಕಾಗಲ್ಲ. ಇಲ್ಲಿ ಭಗವಂತನ ಈ ದಿವ್ಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕೃಷ್ಣ ಬಂದು ಓಡ್ತಾ ಇದ್ದಾರೆ. ಯಶೋದೆ ಮಾತೆ ಇದ್ದಾರೆ, ಗುಂಡ್ಗಿದ್ರು. ಓಕೆ, ಏನ್ ಮಾಡ್ತಾರೆ, ಓಡ್ತಾ ಇದ್ದಾರೆ. ತಲೆ ಯಶೋದೆ ಮಾತೆ ಮೇಲಿರೋದು ಹೂ ಸಹ ಯೋಚನೆ ಮಾಡ್ತಾ ಇದೆ. ಕೃಷ್ಣನ ಹಿಡಿಬೇಕು ಅಂತ ಒಂದ್ ಪಕ್ಷದು, ಕೃಷ್ಣನ್ ಹಿಡಿಬಾರ್ದು ಅಂತ ಇನ್ನೊಂದು ಪಕ್ಷವು. ಕೃಷ್ಣನ ಹಿಡಿಬೇಕು ಅಂದ್ಬಿಟ್ಟು ಏನಾಗ್ತದೆ, ಯಶೋದೆ ಮಾತೆಗೆ ನಾವು ಹೂವ ತೂಕ ಹಾಕ್ಬಿಟ್ರೆ ಅಂದ್ಬಿಟ್ಟು ಏನಾಗ್ತದೆ, ಉದ್ರೋಗ್ತಾರೆ. ಓಕೆ, ಇನ್ನ ಹೂ ಬಂದು ಕೃಷ್ಣನ್ ಹಿಡಿತೀಯಾ, ನನ್ ಕೃಷ್ಣನ್ ಹಿಡಿತೀಯಾ ಅಂದ್ಬಿಟ್ಟು ಏನ್ ಮಾಡ್ತದೆ, ಅವು ಬಿಡ್ತಾನೆ. ಹೀಗೆ ಭಗವಂತನ ಒಂದು ಲೀಲೆಯಲ್ಲಿ ಬಂದು ಹೂನು ಸಹ ಏನಾಗ್ತದೆ, ಸ್ವಾಭಾವಿಕವಾಗಿ ಪಾಲ್ಗೊಂಡಿದೆ. ಹೀಗೆ ಭಗವಂತ ಓಡೋ ಒಂದು ವೇಗದಲ್ಲಿ ಭಗವಂತ ಯೋಚನೆ ಮಾಡ್ತಾನೆ. ತಾಯಿ ಯಶೋದೆಗೆ ಸುಸ್ತಾಗ್ಬಿಡುತ್ತೆ ಅಂತ ಭಗವಂತ ಬಂದು ಸಿಗಾಕೊಂಡಿದ್ದಾನೆ. ಅಲ್ಲಿ ನೋಡ್ಬೋದು ಕೃಷ್ಣ ಬಂದು ಅಳ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಒಂದ್ ಕಣ್ಣಲ್ಲಿ ಕಣ್ಣೀರ್ ಬರ್ತದೆ, ಇನ್ನೊಂದ್ ಕಣ್ಣಲ್ಲಿ ಬೇರೆ ಕಡೆ ನೋಡ್ತಾ ಇದ್ದಾನೆ, ಹೇಗೆ ಎಸ್ಕೇಪ್ ಆಗ್ಬೋದು ಅಂತ. ಹೀಗೆ ಭಗವಂತ ಬಂದು ಏನ್ ಮಾಡ್ತಾ ಇದ್ದಾನೆ ಅಂತ ಯಶೋದೆ ಮಾತ್ರ ಕೇಳ್ತಾರೆ, ಏನಂತ, ಯಾರು ಮಡಿಕೆ ಹೊಡೆದಾಕಿದ್ದಾರೆ? ನಾನು ಹೊಡೆದಾಕಿಲ್ಲಪ್ಪ. ನೀವು ಹೊರಗಡೆ ಹೋದ್ರಲ್ಲ, ನಿಮ್ ಕಾಲು ಗೆಜ್ಜೆ ಇತ್ತಲ್ಲ, ಗೆಜ್ಜೆಲಿ ಒಂದ್ ಗೆಜ್ಜೆ ಬಿಚ್ಕೊಂಡು ಏನಾಗಿತ್ತು, ನೀವು ಹೋಗೋ ವೇಗದಲ್ಲಿ ಬಂದು ಆ ಗೆಜ್ಜೆ ಬಂದು ಏನ್ ಮಾಡ್ತಾ, ಮಡಿಕೆನ ಬಂದು ಏನ್ ಮಾಡ್ತು, ಹೊಡೆದಾಕ್ಬಿಡ್ತು. ನೋಡು, ಸುಳ್ಳು ಇರಬಾರ್ದು. ಕೋತಿ ಜೊತೆ ಸೇರ್ಕೊಂಡು ಕೋತಿ ತರ ಆಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಆಗ ಆಚಾರ್ಯ ಕೃಷ್ಣ ಹೇಳ್ತಾರೆ, ಅಮ್ಮ ಕೋತಿ ಅಂದ್ರೆ ನಾನು ಹುಟ್ಟಿದ ಅಂದ್ರೆ ಕೋತಿ. ಓಕೆ, ಕೋತಿ ಸೃಷ್ಟಿ ಮಾಡಿದವನು ಯಾರು, ಭಗವಂತ. ಓಕೆ, ಹೀಗೆ ಭಗವಂತ ಏನ್ ಮಾಡ್ತಾ ಇದ್ದಾರೆ, ಸೊ ಯಶೋದೆ ಮಾತನೆ ಬಂದು ಏನ್ ಮಾಡ್ತಾ ಇದ್ದಾರೆ, ರೇಗಿಸ್ತಾರೆ. ಹೀಗೆ ಯಶೋದೆ ಮಾತೆಗೆ ಏನಾಯ್ತು, ಸ್ವಲ್ಪ ಬಂದು ನನ್ನ ಮಗ ಬೆಣ್ಣೆ ಕುಡಿತಾ ಇದ್ದಾನೆ ಅನ್ನೋದು ಬೇರೆ ಕಂಪ್ಲೇಂಟ್ ಎಲ್ಲ ಇತ್ತಲ್ಲ, ಇವತ್ತು ಏನಾದ್ರೂ ಮಾಡಿ ಕೃಷ್ಣನ ಬಂದು ಕಟಾಕ್ಬೇಕು ಅಂತ ಏನ್ ಮಾಡಿದ್ರು, ಡಿಸಿಷನ್ ತಗೊಂಡು. ಹಾಗೇನ್ ಮಾಡ್ತಾರೆ, ಹಗ್ಗ ತಗೊಂಡು ತನ್ನ ಹೆಣ್ಮಕ್ಳು 1 ಮೀಟರ್ ಉದ್ದ ಇರೋದು ತರ ಕಟ್ಕೊಳ್ತಿರಲ್ಲ, ಯಶೋದೆ ಮಾತನ್ನ ತಗೊಂಡ್ರು. ಓಕೆ, ತಗೊಂಡು ಏನ್ ಮಾಡ್ತಾರೆ, ಸೊ ಭತ್ತ ಕುಡ್ತಾರೆ. ಭತ್ತ ಕುಟ್ಟದ ವಸ್ತುಗೆ ಏನಂತ ಕರೀತಾರೆ, ಇದು ಉತ್ಕಲ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನಂತ ಕರಿತೀವಿ, ಮನಕ್ಕೆ ಬೇರೆ, ವರ್ಕಲ್ ಬೇರೆ. ಆ ಭತ್ತ ಎಗ್ರು ಹೋಗ್ಬಾರ್ದು ಅಂದ್ಬಿಟ್ಟು ಕುಂದಿಗೆ ಅಂತ ಕರೀತಾರೆ. ಏನಂತ ಕರೀತಾರೆ, ಕುಂದಿಗೆ ಅಂತ ಕರೀತಾರೆ. ಆ ಕುಂದಿಗೆಗೆ ಏನ್ ಮಾಡ್ತಾರೆ, ಕೃಷ್ಣನ ಬಂದು ಕಟಾಕಕ್ಕೆ ಅಂದ್ಬಿಟ್ಟು ತಗೊಳ್ತಾರೆ. ಹಗ್ಗ ತಗೊಂಡು ಕಟಾಕಿದ್ರೆ ಏನಾಗುತ್ತೆ, 2 ಇಂಚ್ ತುಂಡಾಗುತ್ತೆ. ಎಷ್ಟು ಇಂಚು, 2 ಇಂಚು. ಗೋಪಿಯರೆಲ್ಲ ಏನ್ ಮಾಡ್ತಾರೆ, ಇನ್ನೊಬ್ರು ಗೋಪಿ ಹೋಗಿ ಇನ್ನೊಂದು ಹಗ್ಗ ತಗೊಂಡ್ಬರ್ತಾರೆ, ಮತ್ತೆ ಕಟಾಕ್ತಾರೆ, ಮತ್ತೆ ತುಂಡಾಗುತ್ತೆ. ಮನೆಗಿರೋ ಹಗ್ಗ ಎಲ್ಲ ಉಪಯೋಗಿಸಿದ್ರು ಸಹ ಕೃಷ್ಣನ ಕಟಾಕಕ್ಕಾಗಲ್ಲ. ಓಕೆ, ಏನಕ್ಕಂದ್ರೆ ಭಗವಂತನಿಗೆ ಇಚ್ಛೆ ಇಲ್ಲ ಕಟ್ಟಿಸ್ಕೊಳ್ಳೋದು. ಯಶೋದೆ ಮಾತೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಆಗೋಗುತ್ತೆ, ಆದ್ರೂ ಸಹ ಕೃಷ್ಣನ ಬಂದು ಯಶೋದೆ ಮಾತೆ ಕಟಕಾಗಿಲ್ಲ. ಹೀಗೆ ಭಗವಂತ ಬಂದು ಇಲ್ಲಿ ಆಚಾರ್ಯರು ಹೇಳ್ತಾರೆ,
ಒಂದು ಬಂದು ನಾವು ಭಗವಂತನಿಗೆ ಅರಿಯೋಕೆ ಬಂದು ಪ್ರಯತ್ನ ಮಾಡಬೇಕು, ಇನ್ನೊಂದು ಬಂದು ಭಗವಂತನ ಕೃಪೆ. ಕೆಲವೊಬ್ರು ಹೇಳ್ತಾರೆ, ಪ್ರಭು ದೇವ್ರು ನೋಡಿ ನಮ್ಗೆ ಎಷ್ಟು ಕಷ್ಟ ಕೊಟ್ಟಿದ್ದಾನೆ ನೋಡಿ, ಭಗವಂತನಿಗೋಸ್ಕರ ನಾವೇನ್ ಮಾಡ್ತಾ ಇದ್ವಿ, ಅವನಿಗೋಸ್ಕರ ಟೈಮ್ ಏನಾದ್ರು ಕೊಡ್ತಾ ಇದೀವ, ಅವನಿಗೋಸ್ಕರ ಸೇವೆ ಏನಾದ್ರು ಮಾಡ್ತಾ ಇದೀವ? ಏನ್ ಮಾಡಲ್ಲ. ಏನ್ ಮಾಡ್ತಾರೆ, ದೇವ್ರ ಹತ್ರ ಬಂದು ಏನ್ ಮಾಡ್ತೀವಿ, ಪ್ರಭು ದೇವರಿಗೆ ಕಣ್ಣೇ ಇಲ್ಲ ಪ್ರಭು, ನಮಗೆ ನೋಡಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಮಾತ್ರ ದೂಡ್ತೀವಿ ಅಲ್ಲ. ಆದ್ರೆ ಭಗವಂತನಿಗೋಸ್ಕರ ನಾವೇನ್ ಮಾಡ್ತಾ ಇದೀವಿ ಸೇವೆ, ನಾವು ಸಹ ಯೋಚನೆ ಮಾಡ್ಬೇಕು ಅಲ್ಲ. ಪ್ರೀತಿ ಬಂದು ಎರಡು ಕಡೆನೇ ಇರ್ಬೇಕು. ಏನಾಗಿದೆ, ನಮ್ದು ಸಿಂಗಲ್ ಸೈಡ್ ಲವ್ ಆಗ್ಬಿಟ್ಟಿದೆ, ಪ್ರೀತಿ ಆಗಿದೆ. ಭಗವಂತನ ಮಾತ್ರ ದೂಡ್ತೀವಿ. ಅವ್ರು ಭಗವಂತ ರೆಡಿ ಆಗಿದ್ದಾನೆ ನಮಗೆ ಬಂದು ಏನೋ ಪ್ರೀತಿ ಕೊಡೋದಕ್ಕಾದ್ರೆ ನಾವು ಒಂದು ಭಗವಂತನ ಪ್ರೀತಿಸಕ್ಕೆ ಬಂದು ನಮ್ಗೆ ಏನಾಗಿಲ್ಲ, ಇಷ್ಟನೇ ಆಗಿಲ್ಲ. ಹೀಗೆ ಇನ್ನೊಂದು ಬಂದು ಭಗವಂತನ ಕೃಪೆ. ಭಗವಂತನ ಕೃಪೆ ಸಿಗೋ ತನಕ ವೆಯ್ಟ್ ಮಾಡ್ಬೇಕು. ಪ್ರಭು ಎಷ್ಟು ಸೇವೆ ಮಾಡ್ತೀವಿ ಪ್ರಭು, ನನಗೇನೆ ಇಷ್ಟೊಂದು ಕಷ್ಟ ಬರ್ಬೇಕು ಪ್ರಭು ಅಂತ ಇನ್ನೊಬ್ರು ಬಂದು ಹೇಳ್ತಾರೆ. ಆಕ್ಚುಲಿ ನಮ್ ಕರ್ಮನ ಬಂದು ನಾವೇ ಕಳೀಬೇಕು. ಅದ್ರ ಭಕ್ತಿ ಮಾಡ್ತಾ ಇದ್ರೆ ಕರ್ಮದಲ್ಲಿರುವಂತಹ ಕಷ್ಟಗಳನ್ನ ಭಗವಂತ ಬಂದು ಕಡಿಮೆ ಮಾಡ್ತಾರೆ. ಜಗನ್ನಾಥ ಪುರಿ ಬಂದು ನಮ್ಮ ಮಾಧವ ಪ್ರಭು ಅಂದ್ಬಿಟ್ಟು ಒಬ್ರು ಪುರೋಹಿತರು, ಜಗನ್ನಾಥನಿಗೆ ಬಂದು ಪುರೋಹಿತರು, ಅವರು ಬಂದು ಏನ್ ಮಾಡಿದ್ದಾರೆ, ಅವ್ರಿಗೆ ಯಾವ ರೀತಿ ಹೊಟ್ಟೆ ನೋವು ಬರುತ್ತೆ ಅಂದ್ರೆ, ಅವ್ರಿಗೆ ಹೊಟ್ಟೆ ನೋವು ತಡ್ಕೊಳಕ್ ಆಗ್ತಾ ಇಲ್ಲ. 1 ವರ್ಷದಿಂದ ಅನುಭವಿಸ್ತಾ ಇದ್ದಾರೆ. ಭಗವಂತನೇ ಜಗನ್ನಾಥನೇ ಅವ್ರಿಗೆ ಸೇವೆ ಮಾಡ್ತಾರೆ, ಮೂತ್ರ ಎಲ್ಲ ತೊಳಿತಾನೆ, ಎಲ್ಲ ಮಾಡ್ತಾ ಇದ್ದಾರೆ ಜಗನ್ನಾಥ. ಅವ್ರ ಮನೆಯವರು ಸೇವೆ ಮಾಡೋದು ನಿಲ್ಸ್ಬಿಟ್ಟಿದ್ದಾರೆ. ಸೊ ಜಗತ್ತಿಗೆ ಒಳ್ಳೆಯನಾದಂತ ತಂದೆನೇ ಹೋಗಿ ಏನ್ ಮಾಡ್ತಾ ಇದ್ದಾರೆ, ಆ ಮಾಧವ ಪ್ರಭುಗಳನ್ನ ಬಂದು ಸೇವೆ ಮಾಡ್ತಾ ಇದ್ದಾರೆ. ಮಾಧವದಾಸರು ಹೇಳ್ತಾರೆ, ಅಲ್ಲ ಜಗನ್ನಾಥ, ನೀನ್ ಯಾಕೆ ನನ್ನ ಕಷ್ಟನ ನೀನು ತಗೊಳ್ತಾ ಇಲ್ಲ? ಆಗ ಭಗವಂತ ನೋಡು, ನಿನ್ ಕಷ್ಟ ನಾನು ತಗೊಂಡ್ರೆ ನೀನು ಇನ್ನೊಂದು ಜನ್ಮ ಪಡಿಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ತಗೊಳ್ತಾ ಇಲ್ಲ. ಸೊ ಅವಾಗೇನಾಗುತ್ತೆ, ಅವ್ರಿಗೆ ಎಷ್ಟು ಹೊಟ್ಟೆ ನೋವು ಅಂದ್ರೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಜಗನ್ನಾಥ ನೀನೇ ಯಾಕೆ ನನ್ನ ಕಷ್ಟ ತಗೋಬಾರ್ದು ಅಂತ ತಕ್ಷಣ ಭಗವಂತ, ಹೌದಲ್ಲ ನಿನ್ ಕಷ್ಟ ನಾನೇ ತಗೋಬೋದಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಭಗವಂತನೇ ಸ್ವೀಕರಿಸ್ಬಿಡ್ತಾನೆ. ಅದಕ್ಕೋಸ್ಕರ ಜಗನ್ನಾಥಪುರಿಲಿ 15 ದಿವಸಗಳ ಕಾಲ ಯಾರಿಗೂ ಭಗವಂತ ದರ್ಶನನೇ ಕೊಡೋದು. ಆ ಕಷ್ಟನ ಯಾಕೆ ಮಾಡಿದ್ದಾನೆ, ಭಗವಂತನ ತಗೊಂಡಿದ್ದಾನೆ. ಜಗನ್ನಾಥ ಏನ್ ಮಾಡ್ತಾರೆ, ರಾಜನ ಕನಸನ್ನ ಬರ್ತಾರೆ, ನೋಡು ಇನ್ನು 15 ದಿನಗಳ ಕಾಲ ನಾನು ಹುಷಾರಿರೋದಿಲ್ಲ, ನಾನು ಯಾರಿಗೂ ದರ್ಶನ ಕೊಡಕ್ಕಾಗೋದಿಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಭಗವಂತ ಬಂದು ರಾಜನಿಂದ ಆದೇಶ ಮಾಡ್ತಾರೆ. ಹಾಗೇನಾಗುತ್ತೆ, 15 ದಿನಗಳ ಕಾಲ ರಥಯಾತ್ರೆಗಿಂತ ಹಿಂದೆ ಇವತ್ತು ಸಹ ಜಗನ್ನಾಥನ್ಗೆ ಏನ್ ಬರುತ್ತೆ, ಜ್ವರ ಬರುತ್ತೆ. ಅವ್ನಿಗೆ ಇವತ್ತು ಸಹ ಏನಾಗುತ್ತೆ, ಟ್ರೀಟ್ಮೆಂಟ್ ಆಗುತ್ತೆ. ಓಕೆ, ಭಗವಂತನಿಗೆ ಬಂದು ಏನಾಗುತ್ತೆ, ಅವರಿಗೆ ಬಂದು ಚಿಕಿತ್ಸೆ ಆಗುತ್ತೆ. ಓಕೆ, ಹೀಗೆ ನಾವು ಸಹ ಭಗವಂತನಿಗೆಗೋಸ್ಕರ ಯಾವಾಗ ನಾವು ಸೇವೆ ಮಾಡ್ತೀವಿ, ಆಗ ಭಗವಂತ ಏನ್ ಮಾಡ್ತಾನೆ, ನಮ್ಮ ಕಷ್ಟ ಎಲ್ಲ ತಗೊಳ್ತಾನೆ. ನಾವು ಏನ್ ಮಾಡ್ತೀವಿ, ದೇವ್ರು ನಿಜವಾಗ್ಲೂ ಒಳ್ಳೇದು ಮಾಡ್ತಾನೆ ಅಂತ ಏನೋ ಪ್ರಶ್ನೆ, ಅದರ ಡೌಟ್ ಬೇರೆ. ಓಕೆ, ಅದಕ್ಕೋಸ್ಕರ ಏನಾಗುತ್ತೆ, ಭಗವಂತನ ಯೋಚನೆ ಮಾಡ್ತಾನೆ. ನಿನ್ಗೆ ಅಷ್ಟು ಡೌಟ್ ಇದ್ರೆ ನಿನ್ನ ಸಮಸ್ಯೆ ನೀನೇ ನೋಡ್ಕೊಳಪ್ಪ ಅಂತ ಏನ್ ಮಾಡ್ತಾನೆ, ಹೇಳ್ಬಿಡು. ಏನು ಪೂರ್ಣವಾದ ಏನಾಗಿರ್ಬೇಕು, ನಂಬಿಕೆ ಇರ್ಬೇಕು. ಹಾಗೇನಾಗುತ್ತೆ, ಭಗವಂತ ಬಂದು ನಮ್ಮನ್ನು ಕಾಪಾಡ್ತಾನೆ. ಯಾವಾಗ ಯಶೋಧ ಮಾತೆಯಿಂದ ಒಂದು ಬೇವರಣಿ ಕೃಷ್ಣನ ಬಿತ್ತು, ಕೃಷ್ಣನ ಅನಿಸ್ತ, ಅಮ್ಮ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ. ಭಗವಂತ ಅನಿಸ್ಕೊಂಡ ತಕ್ಷಣ ಏನಾಗುತ್ತೆ, ಹಗ್ಗ ಬಂದು ಏನಾಗುತ್ತೆ, ಗಂಟಾಗೋಯ್ತು. ಗಂಟಾಗೋದ ತಕ್ಷಣ ಏನಾಗುತ್ತೆ, ಕೃಷ್ಣ ಬಂದು ಕಟಾಕ್ಬಿಟ್ರು. ಯಶೋಧ ಮಾತೆ ಕಟಾಕಿದ್ದಾರೆ. ಕೃಷ್ಣನ ಮುಂದೆ 2 ಮರಗಳಿದೆ, ಅಶೋಕ ವೃಕ್ಷಗಳು. ಇಬ್ರು ಸಹ ಅವು 2 ಮರಗಳ ವೃಂದಾವನದಲ್ಲಿ ಕುಬೇರನ ಮಕ್ಕಳು ಏನಾಗಿದ್ದಾರೆ, ಶಾಪಗ್ರಸ್ತರಾಗಿ 2 ಮರಗಳಾಗಿದ್ದಾರೆ. ಭಗವಂತ ಕೃಷ್ಣ ಯೋಚನೆ ಮಾಡ್ತಾರೆ, ಈ 2 ಮರಗಳನ್ನು ನಾರದ ಮುನಿಗಳು ಏನ್ ಮಾಡಿದ್ದಾರೆ, ವಚನ ಕೊಟ್ಟಿದ್ದಾರೆ, ನನ್ನಿಂದನೇ ಉದ್ಧಾರ ಆಗ್ತಾರೆ ಅಂತ ವಚನ ಕೊಟ್ಟಿದ್ದಾರೆ. ಸೊ ಕುಬೇರನ ಮಕ್ಕಳು ಬಂದು, ಯಾರು ಕುಬೇರ, ಯಾರು ಆಕ್ಚುಲಿ ಅವರು ಬಂದು ನಮ್ಮ ಯಾವುದು ದೇವತೆಗಳಿಗೆ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ, ಹಣಕಾಸು ಸಚಿವರು. ಓಕೆ, ಅವರು ತಿರುಪತಿ ತಿಮ್ಮಪ್ಪಂಗೂ ದಾನ ಕೊಟ್ಟವರು ಯಾರು, ಸಾಲ ಕೊಟ್ಟಿದ್ದು ಕುಬೇರ. ಹೀಗೆ ದುಡ್ಡಿರೋ ಮಕ್ಕಳು ಅಂದ್ರೆ ಹೇಳಿದ ಮಾತು ಕೇಳೋಲ್ಲ. ಹೀಗೆ ಇವ್ರೇನ್ ಮಾಡಿದ್ರು, ಮದದಿಂದ ನೀರಿನಲ್ಲಿ ಆಟಾಡ್ತಾ ಇದ್ದಾರೆ. ಸುತ್ತಲ ಸ್ತ್ರೀಯರು ನಿರ್ವಸ್ತರಾಗಿದ್ದಾರೆ. ಗುರುಗಳಾದಂತ ನಾಲ್ಕು ಮುನಿಗಳು ಬಂದರು, ಆದ್ರೂ ಸಹ ಅವರಿಗೆ ಪ್ರಜ್ಞೆನೇ ಇಲ್ಲ. ಗುರುಗಳು ಬಂದಿದ್ದಾರೆ, ಎಲ್ಲರೂ ಸಹ ಓಡೋಗಿದ್ದಾರೆ, ಬೇರೆ ಎಲ್ಲರೂ ಸಹ. ಇವರಿಬ್ಬರಿಗೆ ಪ್ರಜ್ಞೆ ಇಲ್ಲ. ಆಗ ಸ್ವಲ್ಪ ನಾಲ್ಕು ಮುನಿಗಳಿಗೆ ಕೋಪ ಬಂತು, ನೀವು ಮರಗಳಾಗಿರುತ್ತೆ ಅಂತ ಶಾಪ ಕೊಡ್ತು. ಆಗ ಶಾಪ ಕೊಟ್ಮೇಲೆ ಜ್ಞಾಪನ ಬಂತು, ಗುರುಗಳು ಮುಂದೆ ಇದ್ದಾರೆ, ಹೋಗಿ ಗುರುಗಳು ಪಾದಕ್ಕೆ ಬಿದ್ರು. ಗುರುಗಳು ಪಾದಕ್ಕೆ ಬಿದ್ದಾಗ ತಕ್ಷಣ ಬಂದು ಗುರುಗಳು ಹೇಳ್ತಾರೆ, ನಿಮಗೆ ಬಂದು ನಾಲ್ಕು ಮುನಿಗಳು ಹೇಳಿದ್ರು, ಕೃಷ್ಣನಿಂದಲೇ ನೀವು ಉದ್ಧಾರ ಆಗ್ತೀರಾ. ಓಕೆ, ಭಗವಂತನಿಗೆ ತನ್ನ ವಚನಕ್ಕಿಂತ ತನ್ನ ಭಕ್ತರ ವಚನನೇ ತುಂಬಾ ಶ್ರೇಷ್ಠ.
ನೀವು ಮಹಾಭಾರತದಲ್ಲೂ ಸಹ ನೀವು ನೋಡ್ಬೋದು, ದುರ್ಯೋಧನ ಒಂದು ಹೇಳ್ತಾರೆ, ನೀವು ಪಾಂಡವರ ಮೇಲೆ ಪ್ರೀತಿ ಇದೆಯಲ್ಲ, ಅದಕ್ಕೋಸ್ಕರ ನೀವು ಪಾಂಡವರನ್ನ ನೀವು ಏನ್ ಮಾಡಕ್ ಆಗ್ತಾರ, ಸಮಾರ ಮಾಡಕ್ ಆಗ್ತಾರ. ಆಗ ಒಂದು ಭೀಷ್ಮ ಬಂದು ನೋಡು 5 ಬಾಣಗಳನ್ನ ತಗೊಳ್ತಾರೆ. 5 ಬಾಣಗಳಿಂದ ನಾಳೆ ಬೆಳಗ್ಗೆ ಬಂದು ಯುದ್ಧ ಸ್ಟಾರ್ಟ್ ಆದಾಗ ಈ 5 ಬಾಣಗಳಿಂದನೂ ಸಹ ಅವ್ರು ಏನಾಗ್ತಾರೆ, ಸಮಾನ ಆಗ್ತಾರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಏನಾದ್ರೆ ದುರ್ಯೋಧನ ಏನ್ ಮಾಡ್ತಾರೆ, ಈ ಬಾಣ ನಿಮ್ಮ ಹತ್ರ ಇರೋದು ಬೇಡ, ನನಗೆ ಕೊಡಿ ಅಂತ ಏನ್ ಮಾಡ್ತಾರೆ, ಇಸ್ಕೊಂಡು ಹೋಗ್ತಾರೆ. ಕೃಷ್ಣನ್ ಗೊತ್ತಾಗುತ್ತೆ ನಾಳೆ ಬೆಳಗ್ಗೆ ಯುದ್ಧದಲ್ಲಿ 5 ಜನನು ಸಹ ಪಾಂಡವರು ಇರೋದಿಲ್ಲ, ಮೊದಲು ಇದಕ್ಕೆ ಏನಾದ್ರು ಮಾಡ್ಬೇಕು ಅಂತ ಅರ್ಜುನ ಹತ್ರ ಹೋಗ್ತಾರೆ. ದುರ್ಯೋಧನನ್ನ ಅರ್ಜುನ ಬಂದು ಗಂಧರ್ವರಿಂದ ಯುದ್ಧ ಮಾಡಿ ಕಾಪಾಡಿರ್ತಾರೆ. ಯಾವ ವನವಾಸದಲ್ಲಿ ಇರ್ಬೇಕಾದ್ರೆ ಕಾಡಿನಲ್ಲಿ ವಿಹಾರಕ್ಕೆ ಬಂದಂತ ದುರ್ಯೋಧನ ಗಂಧರ್ವರ ಜೊತೆ ಯುದ್ಧ ಮಾಡಿದಾಗ ಏನಾಗುತ್ತೆ, ಗಂಧರ್ವರಿಂದ ಏನಾಗುತ್ತೆ, ಕಟ್ಟಲ್ಪಟ್ಟಿರ್ತಾರೆ. ಅರ್ಜುನ ದುರ್ಯೋಧನ ಕಾಪಾಡಿರ್ತಾರೆ. ಆಗ ದುರ್ಯೋಧನ ಕೇಳ್ತಾರೆ, ನಿನ್ಗೇನ್ ಬೇಕು ಕೇಳು ಅಂತ. ಆ ಸಮಯದಲ್ಲಿ ಏನಾಗುತ್ತೆ, ಭಗವಂತ ಆಗ ಅರ್ಜುನ ಹೇಳ್ತಾರೆ, ಸಮಯ ಬಂದಾಗ ನಾನು ಕೇಳ್ತೀನಿ. ಕೃಷ್ಣ ಹೇಳ್ತಾರೆ, ನೋಡು ಅವತ್ತೊಂದ್ ದಿವಸ ನೀನು ದುರ್ಯೋಧನ ಕಾಪಾಡಿದ್ದೆ, ಇವಾಗ ನೀನು ಹೋಗ್ಬಿಟ್ಟು ಏನ್ ಮಾಡು, 5 ಬಾಣಗಳನ್ನ ನೀನು ಒಂದು ಸಹಾಯ ಮಾಡೋದಕ್ಕೋಸ್ಕರ 5 ಬಾಣಗಳನ್ನ ಇಸ್ಕೊಂಬಾರ್ತೆ. ಹೋಗ್ತಾರೆ, ಯುದ್ಧ ನಡೀತಾ ಇದೆ. ಸಂಜೆ ಆದಾಗ ಈ ಕಡೆ ಪಕ್ಷದವ್ರು ಆ ಕಡೆಗೆ ಹೋಗ್ಬೋದು, ಆ ಕಡೆಯವ್ರು ಈ ಕಡೆಗೆ ಬರ್ಬೋದು. ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅರ್ಜುನ ಕೇಳ್ತಾರೆ. ದುರ್ಯೋಧನ ಅರ್ಜುನನ್ನ ಸ್ವಾಗತ ಮಾಡ್ತಾರೆ. ಅರ್ಜುನ, ರಾಜ್ಯ ಬೇಕಾ, ಯುದ್ಧ ಸ್ಟಾಪ್ ಮಾಡೋದ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ನನಗೇನ್ ಬೇಕಾಗಿಲ್ಲ, ನಿನ್ನ ಹತ್ರ 5 ಬಾಣಗಳಿದ್ದೆಲ್ಲ, ಆ 5 ಬಾಣಗಳನ್ನ ನನ್ಗೆ ಕೊಟ್ಬಿಡು, ನಾನು ಹೊರಟೋಗ್ತೇನೆ. ದುರ್ಯೋಧನ ಏನು ಮಾತಾಡೋದು, 5 ಬಾಣಗಳನ್ನ ಕೊಡ್ತಾರೆ. ಅರ್ಜುನ ತಗೊಂಡು ಹೋಗ್ತಾರೆ. ಬೆಳಗ್ಗೆ ಯುದ್ಧ ಸ್ಟಾರ್ಟ್ ಆಗುತ್ತೆ. ಭೀಷ್ಮ ಕೇಳ್ತಾರೆ, 5 ಬಾಣಗಳನ್ನ ಕೊಡಿ ಅಂತ. ಅದ್ರ ದುರ್ಯೋಧನ 5 ಬಾಣಗಳು ಕೊಡಕ್ ಅವ್ರ ಹತ್ರ ಇಲ್ಲ. ಇರೋ ವಿಷಯ ಹೇಳ್ತಾರೆ, ಈ ರೀತಿ ಸಂಜೆ ರಾತ್ರಿ ಈ ರೀತಿ ಆಗೋಯ್ತು. ಭೀಷ್ಮ ಯಾವ ರೀತಿ ಹೋರಾಡ್ತಾರೆ ಅಂದ್ರೆ, ಇನ್ನೊಂದು ಬಾಣ ಬಿಟ್ರೆ ಅರ್ಜುನ ಸಮಾರ ಆಗ್ತದೆ. ಏನಕ್ಕೋಸ್ಕರ, ಭೀಷ್ಮನ ಒಂದು ಆಜ್ಞೆನ ಏನ್ ಮಾಡಿದ್ದಾರೆ, ಒಂದು ಶಪಥನ ಬಂದು ಕೃಷ್ಣ ಮುರಿದ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಭೀಷ್ಮ ಬಂದು ಕೃಷ್ಣನ ಒಂದು ಶಪಥನ ಮುರಿತಾರೆ. ಏನಕ್ಕೋಸ್ಕರ, ಕೃಷ್ಣ ಏನ್ ಮಾಡಿದ್ರು, ಮಹಾಭಾರತದ ಯುದ್ಧದಲ್ಲಿ ಬಂದು ನಾನು ಶಿಸ್ತನ ಎತ್ತೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಇನ್ನೊಂದು ಬಾಣ ಬಿಟ್ರೆ ಅರ್ಜುನ ಬದುಕಲ್ಲ ಅನ್ನೋದು ಕೃಷ್ಣನ್ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸ್ವಯಂ ಬಂದು ಕೃಷ್ಣ ಬಂದು ಏನ್ ಮಾಡ್ತಾರೆ, ಚಕ್ರ ತಗೊಂಡು ಭೀಷ್ಮನ ಸಂಹಾರ ಮಾಡೋದಕ್ಕೆ ಮುಂದೆ ಹೋಗ್ತಾರೆ. ಆಶ್ರಮದಲ್ಲಿ ಬಂದು ಭೀಷ್ಮ ಬಂದು ಕೃಷ್ಣನ್ಗೆ ಬಂದು ಶರಣಾಗ್ತಾರೆ. ಹಾಗೇನಾಗಾಯ್ತು, ಭೀಷ್ಮ ಬಂದು ಏನ್ ಮಾಡ್ದಂಗಾಯ್ತು, ಕೃಷ್ಣನ ವಚನ ಏನ್ ಮಾಡ್ದಂಗಾಯ್ತು, ಮುರಿದಂಗಾಯ್ತು. ಹೀಗೆ ಭಗವಂತನಿಗೆ ತನ್ನ ವಚನಕ್ಕಿಂತ ಯಾರ ವಚನ ಇಂಪಾರ್ಟೆಂಟು, ಅವನ ಭಕ್ತರ ವಚನ ಇಂಪಾರ್ಟೆಂಟ್. ಹೀಗೆ ಭಗವಂತ ಯಾವಾಗ ಬಂದು ಆ 2 ಮರಗಳು ನಾರದ ಮುನಿಗಳ ಒಂದು ಕೃಪೆನ ತಗೊಂಡಿದ್ದಾರೆ ಅಂದ ತಕ್ಷಣ ಏನಾಗಿತ್ತು, 2 ಮರಗಳ ನಡುವೆ ಕುಂದಿಕೆನ ಹೇಳ್ಕೊಂಡು ಹೋಗಿ ಏನ್ ಮಾಡ್ತಾರೆ, ಭಗವಂತ ಹೇಳಿದ ತಕ್ಷಣ ಏನಾಗುತ್ತೆ, 2 ಮರಗಳು ಬಿದ್ದೋಗುತ್ತೆ. ಅದರಿಂದ ನಳಕುವರ ಮತ್ತು ಮಣಿಗ್ರೀವ ಎಂಬ 2 ಬಂದು ಕುಬೇರನ ಮಕ್ಕಳು ಬರ್ತಾರೆ. ಬಂದು ಏನ್ ಮಾಡ್ತಾರೆ, ಭಗವಂತನಿಗೆ ಪ್ರಣಾಮ ಮಾಡಿ ಬಂದು ಏನ್ ಮಾಡ್ತಾರೆ, ವೈಕುಂಠಕ್ಕೆ ಬಂದು ಅವರು ತಮ್ಮ ಒಂದು ಲೋಕಕ್ಕೆ ಬಂದು ತೆರಳುತ್ತಾರೆ. ಈ ಲೀಲೆ ನಡೆದಿದೆ ಯಾವತ್ತು, ದೀಪಾವಳಿ ಹಬ್ಬ. ಓಕೆ, ಅದರಿಂದ ನಾವು ಭಗವಂತನ ಬಗ್ಗೆ ಹೇಗೆ ಒಬ್ಬರನ್ನ ಫ್ರೆಂಡ್ ಮಾಡ್ಕೋಬೇಕು ಅಂತ ತಿಳ್ಕೋಬೇಕು, ಅದೇ ರೀತಿ ಭಗವಂತನ ಬಗ್ಗೆನೂ ಸಹ ತಿಳ್ಕೋಬೇಕು. ಈ ತಿಂಗಳಲ್ಲಿ ಪ್ರತಿಯೊಂದು ದಿನನೂ ಸಹ ಒಂದೊಂದು ಭಗವಂತ ಲೀಲೆಗಳನ್ನ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ, ಲೀಲೆಗಳನ್ನ ಮಾಡಿದ್ದಾರೆ. ಆಕ್ಚುಲಿ ಕಾರ್ತಿಕ ಮಾಸ, ಕಾರ್ತಿಕ ಅಂದ್ರೆ ರಾಧೆ ಅಂತ ಅರ್ಥ. ಸೊ ಭಗವಂತನಿಗೆ ರಾಧೆಯ ಮಾಸ ಅಂದ್ರೆ ತುಂಬಾ, ಇದು ರಾಧಾರಾಣಿಗೆ ಈ ಕಾರ್ತಿಕ ಮಾಸ ಇಷ್ಟ ಆದ್ದರಿಂದ ಇದು ಕೃಷ್ಣನಿಗೆ ತುಂಬಾ ಪ್ರಿಯವಾದದ್ದು. ಯುಗಗಳಲ್ಲಿ ಸತ್ಯಯುಗ ಶ್ರೇಷ್ಠವಾದಂತೆ, ಶಾಸ್ತ್ರದಲ್ಲಿ ವೇದಗಳು ಶ್ರೇಷ್ಠವಾದಂತೆ, ನದಿಗಳಲ್ಲಿ ಗಂಗೆಯು ಶ್ರೇಷ್ಠವಾದಂತೆ, ಮಾಸಗಳಲ್ಲಿ ಕಾರ್ತಿಕ ಮಾಸವು ಶ್ರೇಷ್ಠವಾದದ್ದು ಮತ್ತು ಶ್ರೀಕೃಷ್ಣನ್ಗೆ ಅತ್ಯಂತ ಪ್ರಿಯವಾದದ್ದು ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇದೆ. ಏನಕ್ಕೆ ಸತ್ಯಯುಗ ಶ್ರೇಷ್ಠ, ಏನಕ್ಕೋಸ್ಕರ ಅಂದ್ರೆ ಹುಟ್ಟಿದವರೆಲ್ಲರೂ ಸಹ ಭಕ್ತಿ ಮಾಡಿ ವೈಕುಂಠಕ್ಕೆ ಹೋಗ್ತಾ ಇದ್ದಾರೆ. ನಾವು ಹಿಡ್ಕೊಂಡ್ ಪುಸ್ತಕ ಪುನೀತ್ ಪ್ರವಚನ ನಡೀತಿದೆ, ಪುನೀತ್ ಪ್ರವಚನ ನಡೀತಾ ಇದೆ, ಭಗವಂತನ ಬಗ್ಗೆ ಕೇಳಿ ಒಳ್ಳೇದಾಗುತ್ತೆ ಅಂತ ಏನ್ ಮಾಡ್ಬೇಕು, ಎಲ್ಲರಿಗೂ ಹೇಳಿ ಕರ್ಕೊಂಡ್ ಬರ್ಬೇಕು. ಆದ್ರೆ ಸತ್ಯಯುಗದಲ್ಲಿ ಹಂಗಿರ್ಲಿಲ್ಲ. ಏನ್ ಮಾಡ್ತಿದ್ರು, ಸತ್ಯಯುಗದಲ್ಲಿ ಹುಟ್ಟಿದವರೆಲ್ಲರೂ ಸಹ ಭಕ್ತಿ ಮಾಡಿ ಭಗವಂತನ ಧಾಮಕ್ಕೆ ಹೋಗ್ತಾ ಇದ್ರು. ಅದಕ್ಕೋಸ್ಕರ ಯುಗ ಶ್ರೇಷ್ಠ. ಓಕೆ, ಶಾಸ್ತ್ರಗಳಲ್ಲಿ ವೇದಗಳು ಶ್ರೇಷ್ಠವಾದಂತೆ. ಎಲ್ಲ ಶಾಸ್ತ್ರಗಳಲ್ಲಿ ಏನು ವೇದಗಳು ಏನಿದೆ, ಭಗವಂತನ ಗುಣಗಾನ ಆಡುತ್ತೆ. ಏನ್ ಮಾಡುತ್ತೆ ವೇದಗಳೆಲ್ಲ, ಭಗವಂತನ ಗುಣಗಾನ ಆಡುತ್ತೆ. ಇನ್ನು ನದಿಗಳಲ್ಲಿ ಗಂಗಾ ನದಿ ಶ್ರೇಷ್ಠ. ಏನಕ್ಕೆ ಗಂಗಾ ನದಿ ಶ್ರೇಷ್ಠ, ಭಗವಂತನ ಪಾದದಿಂದ ಉದ್ಭವ ಆಗುತ್ತೆ ಅದು ಗಂಗಾ ನದಿ.
ಎಲ್ಲಿಂದ ಉದ್ಭವ ಆಗುತ್ತೆ ಗಂಗೆ? ವೈಕುಂಠದ ಭಗವಂತನ ಪಾದದಿಂದ ಉದ್ಭವ ಆಗಿ ಅಲ್ಲಿಂದ ಕೈಲಾಸದಲ್ಲಿ ಶಿವನ ಮುಡಿ ಸೇರಿ ಅಲ್ಲಿಂದ ಈ ಭೂಲೋಕಕ್ಕೆ ಬರುತ್ತೆ. ಓಕೆ, ಮತ್ತೆ ಮಾಸದಲ್ಲಿ ಕಾರ್ತಿಕ ಮಾಸ ಶ್ರೇಷ್ಠ. ಓಕೆ, ಅದರಿಂದ ಕಾರ್ತಿಕ ಮಾಸ ಅದು ತುಂಬಾ ಶ್ರೇಷ್ಠವಾದದ್ದು. ಈ ಮಾಸದಲ್ಲಿ ಯಾರಾದರೂ ಶ್ರೀ ಹರಿಯನ್ನು ಸ್ವಲ್ಪವಾದರೂ ಪೂಜಿಸಿದರೆ ಭಗವಂತ ಆ ಭಕ್ತನಿಗೆ ತನ್ನ ಸ್ವಂತ ವಾಸಸ್ಥಾನವನ್ನೇ ಕೊಡುತ್ತಾನೆ. ಸ್ವಲ್ಪನಾದ್ರೂ ಸೇವೆ ಮಾಡಬೇಕು. ಓಕೆ, ನಮ್ಮ ಕೈಲಿ ಏನಾಗುತ್ತೆ, ಭಗವಂತನ ಸೇವೆನ ಬಂದು ನಾವು ಮಾಡಬೇಕು, ಹೌದಲ್ಲ? ಭಗವಂತ ಭಗವದ್ಗೀತೆಯಲ್ಲೂ ಹೇಳಿದಾನೆ, ಏನಂತ? ನೇಹಿ ವಿಕ್ರಮ ನಾಶೋಸ್ತಿ ಕೃತ್ಯವೇನ ವಿದ್ಯತೆ ಸ್ವಲ್ಪ ಧರ್ಮಸ ಪ್ರಾಯತವ ಮಾತೃಭಯ. ಭಗವಂತನ ಸೇವೆ ಸ್ವಲ್ಪನಾದ್ರೂ ಮಾಡಿದ್ರೆ ಸಾಕು. ಜಗನ್ನಾಥನ್ಗೆ ದೊಡ್ಡ ದೊಡ್ಡ ಕಣ್ಣುಗಳು, ಇಷ್ಟು ನನ್ನ ಭಕ್ತ ಸೇವೆ ಮಾಡ್ತಾ ಅಂತ ಏನ್ ಮಾಡ್ತಾನೆ, ಜೋರಾಗಿ ನೋಡ್ತಾನೆ ಅಂತ. ಭಕ್ತ ತಪ್ಪು ಮಾಡಿದ್ರೆ ಸಹ ಕಣ್ಣಿಸ್ಕೊಂಡು ರಂಗನಾಥನ್ ತರ ಆರಾಮಾಗಿರ್ತಾನೆ. ಓಕೆ, ಭಗವಂತ ನೋಡಿ ದೋಷನೇ ನೋಡಲ್ಲ. ನಾವು ಮಾತ್ರ ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ವಾ ಸುಮ್ಮನೆ ಅಂತ ಮಾತ್ರ ಹೇಳ್ತೀವಿ. ಆದ್ರೆ ನಮ್ಗೆ ಗೊತ್ತಿಲ್ಲ. ನಾವು ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೆ ಅವ್ರ ಪಾಪ ಎಲ್ಲ ನಾವು ತಗೊಳ್ತೀವಿ. ಅವ್ರ ಪಾಪದಿಂದ ಏನಾಗ್ತಾರೆ, ಬಿಡುಗಡೆ ಆಗ್ತಾರೆ. ನಾವು ಮಾತಾಡಬೇಕು, ಭಗವಂತನ ಬಗ್ಗೆ ಮಾತಾಡಬೇಕು ಅಂತ ನಮಗೇನು ಅರಿವೇ ಇಲ್ಲ. ಓಕೆ, ಸೊ ಹೀಗೆ ಭಗವಂತ ಶ್ರೀ ಹರಿಯನ್ನು ಸ್ವಲ್ಪವಾದರೂ ಭಗವಂತನಿಗೆ ಸೇವೆ ಮಾಡಬೇಕು. ಒಂದು ಇಲಿ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ದೇವಸ್ಥಾನದಲ್ಲಿ ಹೀಗೆ ತುಪ್ಪದ ಬತ್ತಿಯಲ್ಲಿ ಇಟ್ಟಿದ್ರು, ಎಲ್ಲ ಭಕ್ತರೆಲ್ಲ ಹಸಿದ್ರು. ಅದಕ್ಕೆ ತುಂಬಾ ಹಸಿವಾಗ್ಬಿಟ್ಟಿದೆ. ಅದೇನ್ ಮಾಡ್ತು, ಆ ಇಲಿ ಬಂದು ಏನ್ ಮಾಡ್ತದೆ, ಆ ತುಪ್ಪದ ಬತ್ತಿನ ತಿಂತ ಏನಾಗುತ್ತೆ, ಉರಿಯೋದು ಗೊತ್ತಿಲ್ಲ. ಮೂತಿ ಹತ್ರ ಬಂದ ತಕ್ಷಣ ಆಯ್ತು, ಮೂತಿ ಸುಡ್ತಾ ಇದೆ. ಅದೇನ್ ಮಾಡ್ತು, ಅಲ್ಲಿಂದ ಬಿಡಿಸ್ಕೊಳ್ಬೇಕಲ್ಲ ಅಂತ ವಿಗ್ರಹದ ಮುಂದೆ ಏನ್ ಮಾಡ್ತು, ಬಿಡಿಸ್ಕೊಳ್ಳೋದಕ್ಕೆ ನೆಗ್ದಿದ್ ಏನಾಗಿತ್ತು, ಭಗವಂತನಿಗೆ ಆರತಿ ಮಾಡ್ದಂಗಾಯ್ತು. ಆರತಿ ಮಾಡಿದಕ್ಕೆ ಅದಕ್ಕೆ ಭಗವಂತ ಏನ್ ಮಾಡ್ತಾನೆ, ವೈಕುಂಠನೇ ಕೊಟ್ಟಂತೆ. ಏನ್ ಕೊಟ್ಟ? ವೈಕುಂಠನೇ ಕೊಟ್ಟಂತ. ಎಷ್ಟು ಕರುಣಾಶಾಲಿ ಭಗವಂತನ. ಈ ಕಾರ್ತಿಕ ಮಾಸದಲ್ಲಿ ಸ್ವಲ್ಪ ಸೇವೆ ಮಾಡಿದ್ರು ಸಹ ಭಗವಂತ ಏನ್ ಮಾಡ್ತಾನೆ, ಭಗವಂತನ ಧಾಮನೆ ನಮ್ಗೆ ಏನ್ ಮಾಡ್ತಾನೆ, ಕೊಡ್ತಾನೆ. ಕಾರ್ತಿಕ ಮಾಸದಲ್ಲಿ ಭಗವದ್ಗೀತೆಯನ್ನು ಸಂತೋಷದಿಂದ ಓದುವ ವ್ಯಕ್ತಿಯು ಜನನ ಮತ್ತು ಮರಣದ ಲೋಕಕ್ಕೆ ಹಿಂದಿರುಗುವುದಿಲ್ಲ. ಭಗವದ್ಗೀತನ ಪ್ರಭು ನಮ್ಗೆ ಎಲ್ಲಿದೆ ಪ್ರಭು ಟೈಮು? ಇದು ಬೇರೆ ಓದಿ ಅಂತೀರ, ಜಪ ಬೇರೆ ಮಾಡಿ ಅಂತೀರ. ಏನ್ ನಮ್ಗೆ ಟೈಮೇ ಇಲ್ಲ. ಏನ್ ಮಾಡೋದು? ನಮ್ಗೆಲ್ಲ ಕ್ಲೋಸ್ ಫ್ರೆಂಡ್. ನಿಮ್ ಕ್ಲೋಸ್ ಫ್ರೆಂಡ್ ಯಾರು ಪ್ರಭು? ಪ್ರಭು ಇಬ್ರು ಪಕ್ಕದಲ್ಲೇ ಕೂತಿರಲ್ಲ. ಓಕೆ, ನಮ್ಮ ಕ್ಲೋಸ್ ಫ್ರೆಂಡ್ ನಮ್ಮ ಸಾವು ಬಂದು ನೋಡಿ, ಯಾವತ್ತೂ ಹೇಳ್ಬಿಟ್ಟು ಬರೋದು. ಕ್ಲೋಸ್ ಫ್ರೆಂಡ್ಸ್ಗಳು ಅಷ್ಟೇ ಹೇಳ್ಬಿಟ್ಟು ಬರ್ತಾರೆ. ಓಕೆ, ಜೀವನ ಬಂದು ಸಾವನ್ನ ಪ್ರಿಪ್ರೇಷನ್ ಆಗಿರ್ಬೇಕು. ಓಕೆ, ಸಾವನ್ನ ಎದುರು ಗೊತ್ತಬೇಕಾ? ಸಾವು ಸಹ ಭಗವಂತನ ರೂಪ. ಏನು, ಸಾವು ಸಹ ಭಗವಂತನ ಒಂದು ರೂಪ. ಸಾವು ಯಾವ ಬೇಕಾದ್ರೂ ಬಂದ್ಬಿಡ್ಬೋದು. ಯಾಕೆ ಯಾವಾಗ ನೀವು ಜಪ ಮಾಡಿ, ಭಗವದ್ಗೀತೆ ಓದಿ, ಸೇವೆ ಮಾಡಿ, ಯಾಕೆ ಇಲ್ಲಿರೋ ಭಕ್ತರೆಲ್ಲ ಯಾವಾಗೂ ಸಹ ಹೇಳ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ? ಏನಕ್ಕೋಸ್ಕರ? ಸಾವು ಬಂದಾಗ ಭಗವಂತ ಬಂದು ಏನ್ ಮಾಡ್ತಾನೆ, ಹೇಳ್ಕೊಂಡು ಹೋಗ್ಬೇಕಾದ್ರೆ ನಾವು ಯಾವ ಪ್ರಜ್ಞೆ, ನಮ್ಮ ಪ್ರಜ್ಞೆ ಯಾವ ಮಟ್ಟದಲ್ಲಿದೆ ಅದ್ರ ಮೇಲೆ ನೆಕ್ಸ್ಟ್ ದೇಹ ಪ್ರಿಪರೇಷನ್ ಆಗುತ್ತೆ. ಲೈಫ್ ಇಸ್ ಪ್ರಿಪರೇಷನ್, ಡೆತ್ ಇಸ್ ಎಕ್ಸಾಮಿನೇಷನ್. ಜೀವನ ಅನ್ನೋದು ಸಾವನ್ನರಿಗೆ ಏನ್ ಮಾಡ್ಕೋಬೇಕು, ಪ್ರಿಪರೇಷನ್ ಮಾಡ್ಕೋಬೇಕು. ಅಯ್ಯೋ, ನಮ್ಮಲ್ಲಿ ಇರೋ ಸೀರಿಯಲ್ ಪ್ರಭು ಇವತ್ತು ಯಾವ್ದು ಸೀರಿಯಲ್ ಇತ್ತು, ಅದನ್ನೇ ನಾನು ಬಿಟ್ಟು ಬಂದಿದ್ದೀನಿ. ನೀವು ಹೋಗಿ ಭಗವದ್ಗೀತೆ ಓದಿ ಅಂತೀರಾ, ಜಪ ಮಾಡಿ ಅಂತೀರಾ ಅಂತ ಏನೋ ಚಿಂತೆ. ಆದ್ರೆ ಏನ್ ಮಾಡೋದು, ಸಾವನ ಸಮಯದಲ್ಲಿ ಆ ಧಾರಾವಾಹಿ ನಮ್ಮ ಜೊತೆ ಬರೋಲ್ಲ, ಸಂಪಾದನೆ ಮಾಡಿರೋ ಹಣನೂ ಸಹ ನಮ್ಮ ಜೊತೆ ಬರೋಲ್ಲ. ಭಜಗೋವಿಂದಂ ಮೂಢ ಮತ್ತೆ ಸಂಪ್ರಾಯತನ ಕಾಲೇ ನೈ ರಚತೆ ದುಃಖಂಕರಣೆ. ನಾವು ಎಷ್ಟು ಗೋವಿಂದನ ನಾಮಸ್ಮರಣೆ ಮಾಡಿರ್ತೀವಿ, ಅದು ಮಾತ್ರ ನಮ್ಮ ಜೊತೆ ಬರೋದು. ಸಾಯೋ ಸಮಯದಲ್ಲಿ ನಾವು ಸಂಪಾದನೆ ಹಣ, ಹೆಂಡತಿ, ಮಕ್ಕಳು ಯಾರು ಸಹ ನಮ್ಮ ಜೊತೆ ಬರೋದಿಲ್ಲ. ಯಾರು ಭಗವದ್ಗೀತೆ ಓದ್ತಾರೆ, ಗೀತಧ್ಯಾನ ಶಿರಸ್ಯ ಪ್ರಾಣಾಯಾಮ ಪ್ರಶಿಷ್ಟ ನೈವ ಸಮೀಪ ಪಾಣಿ ಪೂರ್ವ ಜನ್ಮ ಕೃತಾನಿಚ. ಈ ಜನ್ಮದ ಪಾಪ ಅಲ್ಲ, ಹಿಂದಿನ ಜನ್ಮದ ಪಾಪನು ಸಹ ಏನಾಗುತ್ತೆ, ಮುಂದೆ ಕ್ಷಣದಲ್ಲಿ ಸಹ ಏನಾಗುತ್ತೆ, ನಾಶ ಆಗುತ್ತೆ. ಎಲ್ಲ ಪವಿತ್ರ ಸ್ಥಳದಲ್ಲಿ ಸ್ನಾನ ಮಾಡುವ ಮತ್ತು ಎಲ್ಲ ದಾನಗಳನ್ನು ಮಾಡುವ ಮೂಲಕ ಪಡೆಯುವ ಪುಣ್ಯ ಫಲವು ಕಾರ್ತಿಕ ಮಾಸದ ವ್ರತವನ್ನು ಅನುಸರಿಸುವ ಮೂಲಕ ಪಡೆಯುವ ಫಲಿತಾಂಶ 10 ಲಕ್ಷದ 1 ಭಾಗಕ್ಕೆ ಸಮನ ಆಗುವುದಿಲ್ಲ. ನಾವು ಭಗವಂತನ ಕಾರ್ತಿಕ ಮಾಸದಲ್ಲಿ ಏನ್ ಸೇವೆ ಮಾಡ್ತೀವಿ, ಏನೋ ಎಷ್ಟು ನಾವು ದಾನ ಕೊಟ್ರೇನೋ, ಏನ್ ಮಾಡಿದ್ರೇನೋ, ಕಾರ್ತಿಕ ಮಾಸದ ವ್ರತನ ನಾವು ಆಚರಿಸಿದ್ರೆ ಸಾಕು, ಅದು ತುಂಬಾ ಶ್ರೇಷ್ಠ. ಈ ಮಾಸದಲ್ಲಿ ಕೃಷ್ಣನಿಗೆ ನೈವೇದ್ಯವನ್ನು ಅರ್ಪಿಸುವ ವ್ಯಕ್ತಿಯು ಕೃಷ್ಣನಿಗೆ ಎಷ್ಟು ಧಾನ್ಯವನ್ನು ಅರ್ಪಿಸುತ್ತಾನೋ ಅಷ್ಟು ಯುಗಗಳಷ್ಟು ಊರ್ಧ್ವ ಲೋಕಗಳಲ್ಲಿ ವಾಸ ಮಾಡ್ತಾನೆ. ನಾವೇನ್ ತಿಂತೀವಿ ಅದು ದೇವರಿಗೆ ನೈವೇದ್ಯ ಇಡಬೇಕು.
ಸೊ ಒಂದ್ಸತಿ ಏನಾಗುತ್ತೆ, ಪಂಡ್ರಾಪುರದಲ್ಲಿ ದೇವ್ರ ಪ್ರಸಾದ ಮಾಡ್ತಾ ಇರ್ತಾರೆ. ಪ್ರಸಾದ ಮಾಡ್ಬೇಕಾದ್ರೆ ಬೆಲ್ಲ ಶಾರ್ಟೇಜ್ ಆಗ್ಬಿಡುತ್ತೆ. ಆಯ್ತು ಅಂತ ಹೋದ್ರು, ಅಂಗಡಿಯಿಂದ ತಗೊಂಡ್ಬಂದ್ರು. ಬೆಳಿಗ್ಗೆ ಅಂಗಡಿಯನ್ನು ತೆಗೆದು ನೋಡ್ತಾನೆ, ಬೆಲ್ಲ ಕೊಡೋದ್ ಬದಲು ಇಲ್ಲಿ ಪಾಷಾಣ ಕೊಟ್ಬಿಟ್ಟಿದ್ದಾರೆ. ಹಿಂದೆ ಬೆಲ್ಲ ಕಪ್ಪುಗಿತ್ತು, ಈಗೆಲ್ಲ ಬೆಳ್ಳಗಿದೆ. ಏನೋ ಹಿಂದೆ ಹೇಗಿತ್ತು, ಕಪ್ಪು ಬೆಲ್ಲ. ಓಕೆ, ಅದು ಇಡೀ ಪಾಷಾಣ ಎರಡು ಏನಾಗಿತ್ತು, ಒಂದೇ ತರ ಕಾಣಿಸ್ತಾ ಇತ್ತು. ಏನ್ ಮಾಡಿದ್ರು, ಬೆಲ್ಲ ಕೊಡೋದ್ ಬದಲು ಏನ್ ಮಾಡಿದ್ದಾರೆ, ಇಡೀ ಪಾಷಾಣ ಕೊಟ್ಬಿಟ್ಟಿದ್ದಾರೆ. ಹೋಗ್ತಾರೆ ದೇವಸ್ಥಾನಕ್ಕೆ, ಹೋಗ್ತಾರೆ. ಎಲ್ಲರ ದೇವಸ್ಥಾನದೆಲ್ಲ ಚೆನ್ನಾಗಿದ್ದಾರೆ. ಅಲ್ಲಿರುವಂತಹ ಪುರೋಹಿತರಿಗೆ ಹೇಳ್ತಾರೆ, ಸ್ವಾಮಿ ಹಿಂಗ ಆಗೋಯ್ತು ಅಂದ್ಬಿಟ್ಟು ಏನ್ ಮಾಡ್ತಾರೆ, ಇಬ್ರು ದೇವಸ್ಥಾನದ ವಿಗ್ರಹದ ಹತ್ರಕ್ಕೆ ಹೋಗ್ತಾರೆ. ವಿಗ್ರಹ ಬಂದು ಏನಾಗ್ಬಿಟ್ಟಿದೆ, ಬ್ಲೂ ಕಲರ್ ಆಗ್ಬಿಟ್ಟಿದೆ. ಯಾವ ಕಲರ್ ಆಗಿದೆ, ಬ್ಲೂ ಕಲರ್ ಆಗ್ಬಿಟ್ಟಿದೆ. ಯಾವಾಗ ನಾವು ಭಗವಂತನ ನೈವೇದ್ಯ ಇಡ್ತೀವಿ, ಅದರಲ್ಲಿ ಇರುವಂತಹ ಕೆಟ್ಟದನ್ನೆಲ್ಲ ಭಗವಂತ ಏನ್ ಮಾಡ್ತಾನೆ, ಸ್ವೀಕರಿಸ್ತಾನೆ. ಅದರಿಂದ ನೈವೇದ್ಯ ಮಾಡ್ರಿ ಅಂತ ಹೇಳೋದು ನಾವು. ಜೈಸನ್ ವೈಸಮನ್, ಏನೋ ಯಾವ ರೀತಿ ನೀವು ಅನ್ನ ತೆಗೆದು ತಿಂತೀರಾ ಆ ರೀತಿ ನಿಮ್ ಪ್ರಜ್ಞೆ ಬೆಳವಣಿಗೆ ಆಗುತ್ತೆ. ನಾವ್ ಏನಕ್ಕೆ ಭಕ್ತರು ಯಾರು ಸಹ ಹೊರಗಡೆ ತಿನ್ನೋದಿಲ್ಲ, ಯಾವ ಪ್ರಜ್ಞೆ ಮಾಡಿ ಪ್ರತಿಯೊಂದು ಸಂಬಳನೇ ಕೊಟ್ಟಿಲ್ಲ ಅಂತ ಆಗ್ದ, ಅದನ್ನೇ ನಾವು ತಿಂದಂಗೆ ಏನಾಗುತ್ತೆ, ನಾವು ಹೋಗಿ ಇನ್ನೊಬ್ರು ಬೈಬೇಕಾಗುತ್ತೆ. ಓಕೆ, ಅದರಿಂದ ಹೊರಗಡೆ ನಾವು ಭಕ್ತರು ಏನು ತಿನ್ನೋದಿಲ್ಲ ಅಂದ್ರೆ ಅವ್ರು ಯಾವ ಪ್ರಜ್ಞೆಯಲ್ಲಿ ಮಾಡ್ತಾರೆ. ಈಗ ತಾಯಂದಿರು ಎಲ್ಲರೂ ಸಹ ನನ್ನ ಮಕ್ಕಳು ಚೆನ್ನಾಗಿರ್ಲಿ, ನನ್ನ ಗಂಡ ಚೆನ್ನಾಗಿರ್ಲಿ ಅನ್ನೋ ಪ್ರಜ್ಞೆಯಲ್ಲಿ ಮಾಡ್ತಾರೆ. ಹೌದಲ್ಲ, ಬೈಕೊಂಡ್ ಮಾಡ್ತಾರೆ, ನೀವು ಮಾಡಲ್ಲ ತಾನೆ. ಓಕೆ, ಸೊ ಅವಾಗ ಏನಾಗುತ್ತೆ, ಆ ಪ್ರಜ್ಞೆ ಏನಾಗುತ್ತೆ, ನನ್ನ ಮಗ ಚೆನ್ನಾಗಿರ್ಬೇಕು ಏನಾಗುತ್ತೆ, ಆ ಪ್ರಜ್ಞೆ ಟ್ರಾನ್ಸ್ಫರ್ ಆಯ್ತಾರೆ. ಅವ್ರು ತಿಂದವರು ಸಹ ಏನ್ ಮಾಡ್ತಾರೆ, ಇನ್ನೊಬ್ರಿಗೂ ಸಹ ಒಳ್ಳೇದನ್ನು ಬಯಸ್ತಾರೆ. ಅದೇ ಬೈಕೊಂಡ್ ಮಾಡಿದ್ರೆ ಆ ಪ್ರಜ್ಞೆ ಏನಾಗುತ್ತೋ, ನಮ್ಗೆ ಏನಾಗುತ್ತೋ ಅನ್ನದ ಮೂಲಕ ಏನಾಗುತ್ತೋ ನಮ್ಗೆ ವರ್ಗಾವಣೆ ಆಗುತ್ತೆ. ಯಾವಾಗ ನಾವು ಭಗವಂತನ ಅರ್ಪಿಸ್ಬೇಕು. ಕಾರ್ತಿಕ್ ಮಾಸ ಇದು ಒಂದು ಮಾಸನಾದ್ರೂ ಮಾಡಿ. ಓಕೆ, ಏನ್ ಮಾಡಿ, ನಾವು ಭಕ್ತರು ಬಂದು ಈರುಳ್ಳಿ ಬಿಡಲು ಉಪಯೋಗಿಸೋದಿಲ್ಲ. ಏನಕ್ಕೆ, ನೀವು ನೋಡಿ ಧರ್ಮಸ್ಥಳಕ್ಕೆ ಹೋಗಿ, ಸುಬ್ರಹ್ಮಣ್ಯಕ್ಕೆ ಹೋಗಿ, ಉಡುಪಿಗೆ ಹೋಗಿ, ತಿರುಪತಿ ತಿಮ್ಮಪ್ಪನ ಹತ್ರಕ್ಕೆ ಹೋಗಿ. ಓಕೆ, ಭಗವಂತನ ನೈವೇದ್ಯಕ್ಕೆ ಏನ್ ಮಾಡೋದಿಲ್ಲ, ಈರುಳ್ಳಿ ಬಿಡಲು ಉಪಯೋಗಿಸೋದಿಲ್ಲ. ಏನ್ ಉಪಯೋಗಿಸೋದಿಲ್ಲ ಅಂದ್ರೆ ಅದರಲ್ಲಿ ಅಮೃತ ಗುಣಗಳಿದೆ, ಆದ್ರೆ ರಾಕ್ಷಸಿ ಗುಣಗಳಿದೆ. ಏನ್ ಗುಣಗಳಿದೆ, ರಾಕ್ಷಸ ಗುಣಗಳಿದೆ. ಯಾವಾಗ ಬಂದು ಅಮೃತನ ಮೋಹಿನಿ ಅವತಾರದಲ್ಲಿ ಭಗವಂತ ಕೃಷ್ಣ ಹಂಚ್ಬೇಕಾದ್ರೆ ಏನಾಗುತ್ತೆ, ಮಧ್ಯದಲ್ಲಿ ಏನಾಗುತ್ತೆ, ರಾಹು ಬಂದು ಕೂತ್ಬಿಟ್ಟಿದ್ದಾನೆ. ಏನಾಗುತ್ತೆ, ರಾಹು ಬಂದು ಕುಳಿದ ತಕ್ಷಣ ಏನಾಗುತ್ತೆ, ಅವನ ಬಾಯಿಂದ 2 ಹನಿಗಳು ಏನಾಗುತ್ತೆ, ಭೂಮಿಗೆ ಬೀಳುತ್ತೆ. ಭಗವಂತ ಯಾವಾಗ ಸುದರ್ಶನ ಬಿಟ್ಟು ಅವನು ಸಂಹಾರ ಮಾಡ್ತಾರೆ, 2 ಹನಿಗಳು ಏನಾಯ್ತು, ಭೂಮಿ ಬಿತ್ತು. ಆ 2 ಹನಿಗಳು ಏನಾಗಿತ್ತು, ಒಂದು ಈರುಳ್ಳಿ ಆಯ್ತು, ಒಂದು ಬೆಳ್ಳುಳ್ಳಿ ಆಯ್ತು. ಆದ್ರೆ ಈರುಳ್ಳಿ ಬೆಳ್ಳುಳ್ಳಿ ಅಮೃತ ಗುಣಗಳಿದೆ. ಚೆನ್ನಾಗಿ ತಿಂದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಆದ್ರೆ ಏನಾಗುತ್ತೆ, ರಾಕ್ಷಸ ಗುಣಗಳೇನಾಗುತ್ತೆ, ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಭಗವಂತನಿಗೆ ಏನ್ ಮಾಡೋದಿಲ್ಲ, ಭಕ್ತರು ಬಂದು ನೈವೇದ್ಯ ಬಂದು ಇಡೋದಿಲ್ಲ. ಅದರಿಂದ ಅಟ್ಲೀಸ್ಟ್ ಇದೊಂದು ತಿಂಗಳನ್ನಾದ್ರೂ ನೈವೇದ್ಯ ಇಡ್ತಿರಲ್ಲ, ನೈವೇದ್ಯ ಇಡ್ಬೇಕಂದ್ರೆ ನೆಕ್ಸ್ಟ್ ಕ್ಲಾಸ್ ಬಂದ್ರೆ ನಾನು ಕೇಳ್ಕೊತೀನಿ. ಅದು ಈ ಮಾಸದಲ್ಲಿ ಒಬ್ಬ ವ್ಯಕ್ತಿಯು ಭಕ್ತಿಯಿಂದ ಪ್ರತಿ ದಿವಸ ಭಾಗವತ ಪುರಾಣದ 1 ಶ್ಲೋಕವನ್ನು ಉಚ್ಚರಿಸಿದರು ಎಲ್ಲ 18 ಪುರಾಣಗಳನ್ನು ಓದುವ ಲಾಭವನ್ನು ಪಡೆಯುತ್ತಾನೆ. ಏನೋ ಭಾಗವತ ಅಂದ್ರೆ ಭಗವದ್ಗೀತಾ ಅಂದ್ರೆ ಅದೇ ಮುಖ್ಯ ಇದೆ, ಅದೇ ಪ್ರಾಬ್ಲಮ್. ಈಗ ಏನಿದು ಭಗವದ್ಗೀತಾ ಅಂದ್ರೆ ಏನೋ, ಭಾಗವತ ಅಂದ್ರೆ ಭಗವದ್ಗೀತಾ ಅಂದ್ರೆ ಭಗವಂತ ಕೊಟ್ಟಿರುವಂತ ನಿಯಮಗಳು. ಏನಿದೆ ಭಗವದ್ಗೀತಾದಲ್ಲಿ ನಿಯಮಗಳಿದೆ, ನಾವು ಯಾವ ರೀತಿ ಬದುಕಬೇಕು ಅಂತ. ಭಾಗವತದಲ್ಲಿ ಏನಿದೆ, ಭಗವಂತನ ಎಲ್ಲ ಲೀಲೆಗಳು. ಭಗವಂತ ಮತ್ತು ಭಗವಂತನ ಭಕ್ತರ ಲೀಲೆಗಳೆಲ್ಲ ಏನಾಗಿದೆ, ಭಾಗವತದಲ್ಲಿ. ಯಾರು ಭಾಗವತ ಓದ್ತಾರೆ, 18 ಪುರಾಣಗಳು ಓದಷ್ಟು ಪುಣ್ಯ ಬಂದು ಏನ್ ಸಿಗುತ್ತೆ, ನಮಗೆ ಸಿಕ್ಬಿಡುತ್ತೆ. ಅದರಿಂದ ಅದನ್ನ ಉಪಯೋಗ ಮಾಡ್ಕೋಬೇಕು ಬೇಡ. ಕಾರ್ತಿಕ ಮಾಸದಲ್ಲಿ ತುಪ್ಪದ ದೀಪವನ್ನು ಶ್ರೀ ಕೃಷ್ಣನಿಗೆ ಅರ್ಪಿಸುವವನು ಈ ಭೌತಿಕ ಜಗತ್ತಿನಲ್ಲಿ ಮತ್ತೆ ಜನ್ಮ ಪಡೆಯುವುದಿಲ್ಲ. ನೋಡಿ, ಭಕ್ತರೆಲ್ಲ ನಿಮಗೆ ಆರ್ತಿ ರೆಡಿ ಮಾಡಿ ಇಟ್ಟಿದ್ದಾರೆ. ತುಪ್ಪದ ದೀಪಕ್ಕೆ ಏನ್ ಮಾಡಿದ್ದಾರೆ, ರೆಡಿ ಮಾಡಿ ಇಟ್ಟಿದ್ದಾರೆ. ಭಗವಂತನಿಗೆ ಆರತಿ ಮಾಡಿದ್ರೆ ಸಾಕು, ಕಣ್ಣು ಮಿಡಿಸಕ್ಕೆ 1 ಸೆಕೆಂಡ್ ಅಲ್ಲಿ 2-3 ಸತಿ ಹೊಡೆಯುತ್ತೆ. ಗಮನಿಸಿದ್ರೆ ಓಕೆ. ಸೊ ಅಷ್ಟು ವೇಗವಾಗಿ ನಮ್ಮ ಸರ್ವ ಪಾಪಗಳನ್ನು ಸಹ ಏನ್ ಮಾಡ್ತಾನೆ, ಭಗವಂತ ನಾಶ ಮಾಡ್ತಾರೆ. ಒಂಥರ ದೀಪಾವಳಿಗೆಲ್ಲ ಆಫರ್ ಬಿಟ್ಟಿದ್ದಾರೆ ಅಂತ ಅಂಗಡಿಯಲ್ಲಿ ನೋಡ್ತಿರಲ್ಲ, ಹಂಗೆ ಭಗವಂತನು ಸಹ ಸ್ವಲ್ಪ ಕರುಣೆ ಜಾಸ್ತಿ ಕೊಟ್ಟಿದ್ದಾರೆ. ಏನ್ ಮಾಡಿದ್ದಾನೆ, ನಾನು ಬರೀ ಒಂದು ದೀಪನಾರ ಬೆಳಗ್ರಪ್ಪ, ನೀವು ನಾನು ನಿನ್ ಕರುಣೆ ಕೊಡಕ್ಕೆ ರೆಡಿಯಾಗಿದ್ದೀವಿ. ನಾವೇನ್ ಮಾಡ್ತೀವಿ, ಎಲ್ಲಿ ಪ್ರಭು ನಮಗ್ ಟೈಮ್ ಇದೆ. ಈ ಕಲಿಯುಗದಲ್ಲಿ ನಮಗೆ ಪ್ರಾಯೇಣ ಅಲ್ಪೋಷ ಕರೋನಿಸ್ಮಿನ್ ಯುಗೇ ಜನ ಮಂದ ಸುಮಂದ ಮತಿಯೋ ಮಂದ ಭಾಗ್ಯ ಉಪಕೃತ. ನಮ್ಗೆ ಆಯಸ್ಸು ಕಡಿಮೆ. ಏನೋ ಕಲಿಯುಗದಲ್ಲಿ ಆಯಸ್ಸು ಎಲ್ಲರಿಗೂ ಜಾಸ್ತಿ ಇದೆಯಾ,
ಏನ್ ಎಲ್ಲರೂ ಈಗ ಹೋಗ್ಬೇಕಾದ್ರೆ ನಾವ್ ಎಲ್ಲಿ ಹೊಂಟೋಗ್ಬಿಡ್ತೀವಿ ಗೊತ್ತಿಲ್ಲ. ಓಕೆ, ಆಯಸ್ಸು ನಮ್ದು ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬ್ರಹ್ಮದೇವ್ರ ನಾವು ಅನ್ಬೋದು ಇಷ್ಟು ವರ್ಷ ಬದುಕಿದ್ವಿ, ಅಷ್ಟು ವರ್ಷ ಬದುಕಿದ್ವಿ. ಬ್ರಹ್ಮದೇವ್ರೆ ಇಷ್ಟು ಉಸಿರು ತಗೊಳ್ಳೋದು, ಇಷ್ಟು ಉಸಿರು ತಗೊಂಡ್ರೆ ನಮ್ದು ಇಷ್ಟು ಉಸಿರು ಅಂತ ಹಾಕಿರ್ತಾನೆ ಬ್ರಹ್ಮ. ಈ ಆತ್ಮ ಇಷ್ಟು ಉಸಿರು ತಗೋಬೇಕು. ನಮ್ದು ಅಷ್ಟು ಸೈಕಲ್ ಮುಗಿದ ತಕ್ಷಣ ಮುಗೀತು, ಇವೊಂದು ಮುಗೀತು, ನಮ್ಮನ್ನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲಾದ್ರೂ ಸ್ವಲ್ಪ ಭಕ್ತಿನ ಅದ್ರ ಮಾಡ್ಕೋಬೇಕು ಅಲ್ವಾ? ಇಲ್ಲ ಅಂದ್ರೆ ಏನೋ ಮನುಷ್ಯ ಜನ್ಮ ಪಡೆದಿದ್ದ ಸಹ ಏನಾಗುತ್ತೆ, ವ್ಯರ್ಥವಾಗ್ಬಿಡುತ್ತೆ. ನೆಕ್ಸ್ಟ್ ಈ ರೀತಿ ಭಕ್ತರ ಸಂಘ, ಓಕೆ, ಈ ರೀತಿ ಭಗವಂತನ ನಾಮದ ಬಗ್ಗೆ ಕೇಳೋದು, ಗುಣಗಾನ ಆಡೋದು, ನೆಕ್ಸ್ಟ್ ಜನ್ಮದಲ್ಲಿ ಸಿಗುತ್ತೋ ಸಿಗೋದು, ಇರೋ ಜನ್ಮನ ಏನ್ ಮಾಡ್ಬಿಡ್ಬೇಕು, ಸರಿಯಾದ ರೀತಿ ಉಪಯೋಗಿಸ್ಬೋದು. ಕಬ್ಬುನ ಹೇಗೆ ಇಂಡಿ ಅದ್ರಲ್ಲಿ ಏನೋ ಇರುತ್ತೆ, ಬರೀ ಜ್ವಲ್ಲ ಅಂತ ಎಸಿತಾರಲ್ಲ, ಹಂಗೆ ಭಗವಂತನ ಸೇವೆಗೆ ಈ ದೇಹ ಬಂದು ಯೂಸ್ ಮಾಡ್ಬೇಕು. ಈಗ ನೋಡಿ, ಸೇವೆ ಮಾಡ್ತಾ ಇದ್ರೆ ಶಕ್ತಿ ಬಂದು ಭಗವಂತ ಕೊಡೋದು. ನಮ್ಮಲ್ಲಿ ಏನು ಶಕ್ತಿ ಇರಲ್ಲ, ಏನೋ ನಮ್ಮಲ್ಲೇನೋ ಶಕ್ತಿ ಇರಲ್ಲ. ಶಕ್ತಿ ಬರೋದು ಯಾರಿಂದ? ಭಗವಂತನಿಂದ. ನಾವು ಪ್ರಯತ್ನ ಮಾಡಿರ್ತಾನೆ, ಪ್ರಭು ಚೂರು ನಮ್ ಕೈ ಆಯ್ತದ ಸೇವೆ ಮಾಡಕ್ಕೆ, ಹಂಗೆ ಕೂತಿದ್ರೆ ಹಂಗೆ ಕೂತಿರ್ಬೇಕು. ಪ್ರಯತ್ನ ಮಾಡ್ಬೇಕು. ನೋಡಿ, ಪ್ರಭುಪಾದರು 70 ವರ್ಷ ಆರಾಮಾಗಿ ವೃಂದಾವನ ಜಪ ಮಾಡ್ಕೊಂಡಿರ್ಬೋದಿತ್ತು. ಆದ್ರೆ ಏನ್ ಮಾಡಿದ್ರು ಪ್ರಭುಪಾದ? ಅಮೆರಿಕಕ್ಕೆ ಹೋದ್ರು, ಪ್ರಚಾರ ಮಾಡಿದ್ರು. ಬರೀ 10 ವರ್ಷದಲ್ಲಿ 108 ದೇವಸ್ಥಾನಗಳನ್ನ ಕಟ್ಟಿಸಿದ್ರು. 5,000 ಜನ ಶಿಷ್ಯಂದಿರನ್ನ ಸ್ವೀಕರಿಸಿದ್ರು. ಭಾಗವತ ಬರೆದ್ರು, ಚೈತನ್ಯ ಚರಿತಾಮೃತ ಬರೆದ್ರು. ಎಷ್ಟು ಪುಸ್ತಕಗಳನ್ನೆಲ್ಲ ಬರೀತಾರೆ. ಒಂದು ಸಮಯನೂ ಸಹ, ಒಂದು ಸೆಕೆಂಡ್ ಸಹ ವೇಸ್ಟ್ ಮಾಡಲಿಲ್ಲ. ನಾವು ಸಹ ಯೋಚನೆ ಮಾಡ್ಬೇಕು, ಈ ಭೂಮಿ ಹುಟ್ಟಕ್ಕೂ ಸಹ ಪುಣ್ಯ ಮಾಡಿರ್ಬೇಕು. ಏನ್ ಮಾಡಿರ್ಬೇಕು? ಪುಣ್ಯ ಮಾಡಿರ್ಬೇಕು. ಇಲ್ಲಿ ಹುಟ್ಟಿ ಭಕ್ತಿ ಮಾಡಲಿಲ್ಲ ಅಂದ್ರೆ ಪ್ರಾಣಿಗಳಿಗೆ ಎಷ್ಟು ಕಾಲಿದೆ, ನಮ್ಗೆ ಎಷ್ಟಿದೆ, ಅಷ್ಟೇ ವ್ಯತ್ಯಾಸ. ಪ್ರಾಣಿ ತರ ಬದುಕ್ತಾ ಇದ್ದೇವೆ, ಅವು ತಿನ್ನಕ್ಕೋಸ್ಕರ ಬದುಕ್ತಾ ಇದ್ದೇವೆ, ನಾವು ಸಹ ತಿನ್ನಕ್ಕೋಸ್ಕರ ಬದುಕ್ತಾ ಇದ್ದೇವೆ. ಹಂಗಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಸಹ ಯೋಚನೆ ಮಾಡ್ಬೇಕು, ಇನ್ನೊಂದು ಜನ್ಮ ಸಿಗುತ್ತೋ ಮತ್ತೆ ಬಂದು ಭಕ್ತಿ ಮಾಡೋಣ, ಭಗವಂತನ ನಾಮಸ್ಮರಣೆ ಮಾಡೋಣ. ನೋಡಿ, ಯಾವ್ದೇ ಆಚಾರ್ಯ ನೋಡಿ, ರಾಮಾನುಚಾರ್ಯರು ಓಂ ನಮೋ ನಾರಾಯಣ ಯಾರು ಹೇಳ್ಬೇಡ, ಮುಕ್ತಿ ಮಂತ್ರ ಹೇಳ್ಬೇಡ. ಆದ್ರೆ ರಾಮಾನುಚಾರ್ಯರು ಏನ್ ಮಾಡಿದ್ರು? ದೇವಸ್ಥಾನದ ಗೋಪುರದ ಮೇಲೆ ಹತ್ತಿದ್ರು, ಊರವರೆಲ್ಲ ಬನ್ನಿ ಓಂ ನಮೋ ನಾರಾಯಣಾಯ ಅಂತ ಭಗವಂತನ ನಾಮಸ್ಮರಣೆ ಮಾಡಿ, ನಿಮ್ಗೆಲ್ಲ ವೈಕುಂಠ ಸಿಗುತ್ತೆ. ಹಾಗೇನ್ ಮಾಡಿದ್ರು? ಊರವರೆಲ್ಲ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂತ ಹೇಳ್ತಾರೆ. ಹೇಳ್ರಿ ಭಕ್ತರು, ನಾನು 2 ಸತಿ ಅಂತ ಇನ್ನೊಂದು ಸತಿ ಹೇಳಿ ಓಂ ನಮೋ. ಓಕೆ, ಸೊ ಹೇಳಿದ ತಕ್ಷಣ ಏನಾಗೋಯ್ತು? ಆಗ ಗುರುಗಳ ಹತ್ರ ಹೋಗಿ ಒಬ್ಬ ಭಕ್ತ ಕಂಪ್ಲೇಂಟ್ ಮಾಡ್ತಾರೆ ಅಂತ, ಅಲ್ಲ ಗುರುಗಳೇ, ನಿಮ್ ಮುಕ್ತಿ ಮಂತ್ರ ಕೊಟ್ಟಿದ್ದ ನಾವು ಏನ್ ಮಾಡಿದ್ರು? ಊರವ್ರಿಗೆಲ್ಲ ಕೊಟ್ಬಿಟ್ಟ. ಆಗ ರಾಮಾನುಚಾರ್ಯ ಯಾಕಪ್ಪ ಈ ರೀತಿ ಮಾಡಿದೆ? ಗುರುಗಳೇ, ನಾನು ಒಬ್ಬ ನರಕಕ್ಕೆ ಹೋಗ್ಬೋದು, ಆದ್ರೆ ಊರವರೆಲ್ಲ ವೈಕುಂಠಕ್ಕೆ ಹೋಗ್ತಾರೆ. ನೋಡಿ, ಅದು ಗುರುವಿನ ಭಾವ. ಆಗ ಗುರುಗಳಿಗೆ ಸಂತೋಷ ಆಗಿ ರಾಮಾನುಚಾರ್ಯ ಕೊಡ್ತಾರೆ. ಹೀಗೆ ಪ್ರಭುಪಾದರು ಏನ್ ಮಾಡಿದ್ರು? ಊರವ್ರಿಗೆಲ್ಲ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ನೋಡಿ, ಯಾವ ರೀತಿ ಹಂಚಿದ್ದಾರೆ ಪ್ರಭುಪಾದರು. ಯಾವುದೇ ಜಾತಿ ಮತ ಕುಲ ಭೇದ ಇದ್ದರೆ ಏನ್ ಮಾಡಿದ್ರು? ಎಲ್ಲರಿಗೂ ಸಹ ಹರಿನಾಮ ಹಂಚಿದ್ರು. ನಾವು ಎಷ್ಟು ತಾನೇ ಸ್ವೀಟ್ ತಿಂತೀರ, ಎಷ್ಟು ಮೈಸೂರು ಪಾಕ್ ತಿಂತಾರೆ ಭಕ್ತರು? 3-4 ಕೊಡ್ರೆ ರಿಟರ್ನ್ ಬರುತ್ತೆ ಅಲ್ವಾ? ಹಂಗೆ ಜ್ಞಾನನೂ ಅಷ್ಟೇ. ಎಷ್ಟು ಅಂತ ತಿಳ್ಕೊಡ್ತೀರಾ, ಏನ್ ತಿಳ್ಕೊಡ್ತೀರಾ ಅದು ಇನ್ನೊಬ್ರಿಗೆ ಹೇಳ್ಬೇಕು. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ? ಅಹಂಕಾರ ಬಂದ್ಬಿಡುತ್ತೆ. ಏನಾಗ್ಬಿಡುತ್ತೆ? ಅಹಂಕಾರ ಬಂದ್ಬಿಡುತ್ತೆ. ನಾನು ಹಿಂಗೆ ದಾನ ಕಲೆಕ್ಷನ್ ಮಾಡ್ಕೊಡ್ತಿದ್ದೆ. ದಾನ ಕಲೆಕ್ಷನ್ ಮಾಡ್ಬೇಕು ಅಂದ್ರೆ ಒಂದು ಕಥೆ ಇರಬೇಕು ಅನ್ನಿಸ್ತು. ಹೋದೆ ಒಬ್ರು ಭಕ್ತರ ಹತ್ರ. ಒಬ್ರು ತಾಯಿ ಹಿಂಗೆ ತುಂಬಾ ಬಡವರು, ಆದ್ರೂ ಸಹ ಏನ್ ಬರ್ತಾ ಅದ್ರಲ್ಲಿ ಅರ್ಧ ದಾನ ಕೊಟ್ಬಿಡ್ತಾರೆ. ಮಗ ಇಷ್ಟ ಅಲ್ಲಮ್ಮ, ನಿನ್ಗೆ ಏನ್ ತಿನ್ನಕ್ಕಿಲ್ಲ, ಅದ್ರಲ್ಲೂ ಬೇರೆ ಅರ್ಧ ದಾನ ಕೊಡ್ತೇವೆ. ಆಗ ಒಂದು ನನಗೆಲ್ಲಪ್ಪ ಗೊತ್ತಾಗುತ್ತೆ, ನನಗೆ ಏನ್ ದೊಡ್ಡವ್ರು ಏನ್ ಹೇಳಿದ್ದಾರೆ ಅದನ್ನ ಬಂದು ನಾನೇನ್ ಮಾಡ್ತೀನಿ, ನಾನು ಪಾಲಿಸ್ತಾ ಇದ್ದೀನಿ. ಇವ್ರೇನ್ ಮಾಡಿದ್ರು? ಕೇಳೋದು ಇರ್ತೀನಿ, ಬ್ರಹ್ಮದೇವ್ರ ಹತ್ರ ಕೇಳೋದು ಅಂತ ಏನ್ ಮಾಡಿದ್ರು? ಒಡ್ರು ಬೀದಿಲಿ ಬಂದು ಒಬ್ಬ ರಾಜ ಸಿಕ್ತ. ರಾಜ ಕೇಳಿದ, ನೋಡಪ್ಪ, ನಾನು ಒಂದು ಕೆರೆನ ತೋರಿಸ್ದೆ, ಆದ್ರೆ ಕೆರೆಯಲ್ಲಿ ನೀರೇ ಬರ್ತಾ ಇಲ್ಲ. ಆಯ್ತು, ನಿಮ್ದು ಪ್ರಶ್ನೆಗೆ ಉತ್ತರ ನಾನೇ ಕೇಳ್ಕೊಂಡಿರ್ತೀನಿ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರು. ಒಂದು ಹಾವು ಬಂದು ಕೊಟ್ರೆ ಹೊರಗಡೆ ಸಿಗಾಕೊಂಡು ಹೊರಗಡೆ ಬರ್ತಾನೆ ಇಲ್ಲ. ನೋಡಪ್ಪ, ನಾನು ಹೊರಗಡೆ ಸಿಗಾಕೊಂಡಿದ್ದೀನಿ, ಬ್ರಹ್ಮದೇವರು ಕೇಳು, ನಾನು ಯಾವಾಗ ಇದರಿಂದ ಹೊರಗಡೆ ಬರ್ಬೋದು ಅಂತ. ಆಯ್ತು ಅಂತ ಏನಾಗುತ್ತೆ, ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾರೆ. ಒಬ್ಬ ಕುಂಟ ನಡೆಯಕ್ಕೆ ಆಗ್ತಾ ಇಲ್ಲ. ಅವ್ರು ಹೇಳ್ತಾರೆ, ನನಗೆ ನಡೆಯಕ್ಕೆ ಆಗ್ತಾರೆ, ಯಾಕೆ ಆಗ್ತಾ ಇದೆ ಅಂತ ಕೇಳ್ಕೊಂಡು ಬನ್ನಿ ಅಂತ ಹೇಳಿದ್ರು. ಬ್ರಹ್ಮದೇವ್ರ ಹತ್ರ ಹೋದ್ರು. ಬ್ರಹ್ಮದೇವರು ಇವ್ರು ಕೇಳಿದ ಪ್ರಶ್ನೆನೆಲ್ಲ ಕೇಳಿದ್ರು, ಹೀಗಾಗಿದೆ, ಹೀಗೆ ನಂದು ಸಹ ಪ್ರಶ್ನೆ ಇದೆ ಅಂದ್ರು. ಆಗ ಬ್ರಹ್ಮದೇವರು ಹೇಳಿದ್ರು, ಆ ಕುಂಟ ಇದ್ದಾನಲ್ಲ ಅವ್ನು ಮಹಾಜ್ಞಾನಿ. ನೋಡಿ, ಜ್ಞಾನ ಇಟ್ಕೊಂಡು ಇನ್ನೊಬ್ರು ಹಂಚದಲ್ಲೇ ಇರ್ತಾರಲ್ಲ, ಅವ್ರಿಗೆ ನೆಗೆಟಿವ್ ತರ ಅದು. ಅವ್ರಿಗೆ ಕೊಡಕ್ ಇಷ್ಟ ಇಲ್ಲ, ಎಲ್ಲ ತಗೊಂಡು ಎಷ್ಟು ಓದಿ ಎಷ್ಟೆಲ್ಲ ಇಟ್ಕೊಂಡಿದ್ದೀನಿ,
ಅನ್ನೋ ಏನು ಗೊತ್ತಾನೆ ಆಗಲ್ಲ. ಓಕೆ, ಏನಾಗಿದೆ, ನೆಗೆಟಿವ್ ಎನರ್ಜಿ ಏನಾಗ್ಬಿಟ್ಟಿದೆ, ಹಾಗೆ ಏನಾಗಿದೆ, ಕಾಲು ಬಂದು ಅವ್ನು ನಡೆಯಕ್ಕಾಗ್ತಾನೆ. ಅವ್ನು ಯಾವಾಗ ಅವನ ಜ್ಞಾನ ಇನ್ನೊಬ್ರಿಗೆ ಹಂಚ್ತಾನೆ ಅವ್ನು ಸರಿಯಾಗ್ತಾನೆ ಅಂತ ಹೇಳ್ತಾರೆ. ಓಕೆ, ಹಾವು ಬಂದು ಪೆಟ್ರೋಲ್ ಅದ್ರ ಹತ್ರ ಒಂದು ಮಾಣಿಕ್ಯ ಇದೆ, ಬಾಯಲ್ಲಿ ಇಟ್ಕೊಂಡಿದೆ. ಅದು ಬಾಯಲ್ಲಿರೋ ಮಾಣಿಕ್ಯ ಇನ್ನೊಬ್ರು ಕೊಟ್ಬಿಟ್ರೆ ಏನಾಗುತ್ತೆ, ಅದು ಹೊರಗಡೆಗೆ ಬಂದ್ಬಿಡ್ಬೋದು ಅಂತ. ಮತ್ತೆ ಆ ರಾಜನಿಗೆ ಬಂದು ಒಬ್ರು ಮಗಳಿದ್ದಾರೆ, ಮಗಳನ್ನ ಎಷ್ಟು ಪ್ರೀತಿಸ್ತಾನೆ ಅಂದ್ರೆ ಮಗಳನ್ನ ಮದ್ವೆನೇ ಮಾಡ್ಕೊಡ್ತಾರೆ. ಅದಕ್ಕೋಸ್ಕರ ಆ ಕೆರೆಯಲ್ಲಿ ನೀರೇ ಬರ್ತಾನೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಉತ್ತರ ಕೇಳು, ನಿನ್ಗೆಲ್ಲ ನಿನ್ನ ತಾಯಿ ಉತ್ತರ ಅದರಲ್ಲೇ ಸಿಗೋಗ್ಬಿಟ್ಟೆ. ಏನಂತ ಬರ್ತಾರೆ, ಆ ಕುಂಟನಿಗೆ ಹೇಳ್ತಾರೆ, ನೋಡಪ್ಪ ನಿನ್ನ ಹತ್ರ ಜ್ಞಾನ ಇದೆ, ನೀನ್ ಯಾಕೆ ಹಂಚ್ತಾ ಇಲ್ಲ, ಅದು ನೀವು ಇನ್ನೊಬ್ರಿಗೆ ಹಂಚು ಅಂತ. ಅವನೇ ಮಾಡ್ದ ಜ್ಞಾನನ ಇವನಿಗೆ ಕೊಟ್ಬಿಡ್ತಾನೆ. ಓಕೆ, ಜ್ಞಾನ ತಗೊಂಡು ಮುಂದೆ ಹೋಗ್ತಾನೆ. ಹಾವು ನಿನ್ನ ಹತ್ರ ಬಂದು ಒಂದು ಮಾಣಿಕ್ಯ ಇದೆ, ಆ ಮಾಣಿಕ್ಯನ ನೀನು ಇನ್ನೊಬ್ರಿಗೆ ಕೊಟ್ಟರೆ ನೀನು ಸ್ವಾಭಾವಿಕವಾಗಿ ನೀನು ಹೊರಗಡೆ ಕೊಡು, ಆ ಮಾಣಿಕ್ಯನ ಅವನಿಗೆ ಕೊಡುತ್ತೆ. ಏನಾಯ್ತು, ಇವ್ರು ಜ್ಞಾನನೂ ಸಿಕ್ತು, ಐಶ್ವರ್ಯನೂ ಸಿಕ್ತು. ಅದನ್ನ ನೋಡಿದಂತ ರಾಜ ಬಂದ ಅವನ ಮಗಳನ್ನ ಏನ್ ಮಾಡ್ತಾರೆ, ಇವನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆ ಕೆರೆಗೂ ಸಹ ನೀರು ಬಂತು. ಆಗ ನನ್ಗೆ ಉತ್ತರ ಸಿಕ್ತು, ನಮ್ಮಮ್ಮ ದಾನ ಮಾಡ್ತಿದ್ರಲ್ಲ ಅದಕ್ಕೋಸ್ಕರ ಏನಾಗಿತ್ತು, ಇದೆಲ್ಲ ನನಗೆ ಸಿಕ್ತು ಅಂತ ಅವನ ಅರಿವಾಯ್ತು. ಹೀಗೆ ನಾವು ಸಹ ಭಗವಂತನಿಗೋಸ್ಕರ ಮಾಡಬೇಕು ಸೇವೆ. ಹಾಗೇನಾಗುತ್ತೆ, ಭಗವಂತ ಏನ್ ಮಾಡ್ತಾನೆ, ಒಂದ್ ಪಟ್ಟು ಮಾಡಿದ್ರೆ 10 ಪಟ್ಟು ಕೊಡ್ತಾರೆ. ಅಯ್ಯೋ ನಾವ್ ಹೆಂಗ್ ಪ್ರಭು ಕೊಡೋದು, ನಮ್ಗೆ ಸಾಲಲ್ಲ ಅಂತ ಹೇಳ್ತೀವಿ. ಆದ್ರೆ ಭಗವಂತ, ನಾವು ಭಗವಂತನ ಮಾಡಿದ್ರೆ ಏನ್ ಮಾಡ್ತಾನೆ, ನಮ್ಗೆ 10 ಪಟ್ಟು ಏನ್ ಮಾಡ್ತಾನೆ, ರಿಟರ್ನ್ ಕೊಡ್ತಾನೆ. ಓಕೆ, ಶ್ರೀ ಹರಿಗೆ ಅತ್ಯಂತ ಪ್ರಿಯವಾದ ಕಾರ್ತಿಕ ಮಾಸದಲ್ಲಿ ಮುಂಜಾನೆ ಸ್ನಾನ ಮಾಡುವವರು ಎಲ್ಲಾ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಪಡೆಯುತ್ತಾರೆ. ಓ ಬ್ರಾಹ್ಮಣ, ಕಾರ್ತಿಕ ಮಾಸದಲ್ಲಿ ಭಗವಂತನಿಗೆ ತುಪ್ಪದ ದೀಪವನ್ನು ಅರ್ಪಿಸುವವರು ಯಾರಾದರೂ ಬ್ರಾಹ್ಮಣರು ಕೊಡುವಂತಹ ಪಾಪಗಳನ್ನು ಕೂಡ ಮುಕ್ತರಾಗುತ್ತಾರೆ. ಭಗವಾನ್ ಶ್ರೀ ಹರಿಯ ನಿವಾಸಕ್ಕೆ ಹೋಗುತ್ತಾರೆ. ಯಾರು ಕಾರ್ತಿಕ ಮಾಸದಲ್ಲಿ ಬ್ರಹ್ಮ ಮುಹೂರ್ತ, ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ 1.5 ಗಂಟೆ ಬೆಂಗಳೂರಲ್ಲಿ ಬಂದು 6 ಕಾಲಿಗೆ ಬೆಳಗಾಗುತ್ತೆ. ಅಲ್ಲಿಂದ ಹಿಂದಕ್ಕೆ 1.5 ಗಂಟೆ ಹೊರಗಡೆ ಅಟ್ಲೀಸ್ಟ್ ಕಾರ್ತಿಕ ಮಾಸದಲ್ಲಿ ಬೆಳಿಗ್ಗೆ ಸ್ನಾನ ಮಾಡಿ. ಎಲ್ಲಾ ತೀರ್ಥಗಳು, ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ, ಎಷ್ಟು ನಮ್ದು ಪವಿತ್ರ ನದಿಗಳಿದೆ, ಎಲ್ಲಾ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬಂದು ಸಿಗುತ್ತೆ. ನೆಕ್ಸ್ಟ್ ಏನು, ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿದ್ರೆ ದೇವತೆಗಳ ಸ್ನಾನ, ಅದಾದ್ಮೇಲೆ ಮಾಡಿದ್ರೆ ಮನುಷ್ಯರ ಸ್ನಾನ, 12 ಗಂಟೆ ಮೇಲೆ ಮಾಡಿದ್ರೆ ರಾಕ್ಷಸರ ಸ್ನಾನ. ಯಾವ ಸ್ನಾನ ಮಾಡ್ಬೇಕು ಅನ್ನೋದು ನೀವೇ ಚಾಯ್ಸ್ ಮಾಡಬೇಕು. ಓಕೆ, ಸರಳವಾದ ಕಾರ್ತಿಕ ವ್ರತ. ಈ ವ್ರತವನ್ನು ಹೀಗೆ ಆಚರಿಸಲಾಗಿದೆ. ಮೊದಲನೇದಾಗಿ ದಾಮೋದರಷ್ಟಕವನ್ನು ಹೇಳುತ್ತಾ ಯಾರಾದರೂ ಯಶೋಧ ದಾಮೋದರನಿಗೆ ಪ್ರತಿ ದಿವಸ ಒಮ್ಮೆಯಾದರೂ ತುಪ್ಪ ದೀಪವನ್ನು ಬೆಳಗಿಸಿ. ದಾಮೋದರ ಅಷ್ಟಕ ಸತ್ಯವತ ಮುನಿಗಳು ಬರೀತಾರೆ, ದಾಮೋದರ ಅಷ್ಟಕ ಬರೀತಾರೆ. ಯಾರು ಈ ದಾಮೋದರ ಅಷ್ಟಕನ ಆಡ್ತಾರೆ, ಕೃಷ್ಣನ ಆಕರ್ಷಣೆ ಮಾಡ್ತಾರೆ. ಏನ್ ಮಾಡ್ತಾರೆ, ಕೃಷ್ಣನ ಆಕರ್ಷಣೆ ಮಾಡ್ತಾರೆ. ನೋಡಿ, ಎಲ್ಲ ಆಚಾರ್ಯರುಗಳು ಭಗವಂತನ ಲೀಲೆಗಳ ಎಲ್ಲ ಮೂಲಕ ಆಕರ್ಷಣೆ ಮಾಡ್ತಾರೆ. ಓಕೆ, ಸೊ ಭಗವಂತ ಈಗ ಆಕ್ಚುಲಿ ಒಂದು ನಾನು ಮೊದಲನೇ ಅಧ್ಯಾಯದಲ್ಲಿ ಓದ್ಬೇಕಾದ್ರೆ ಸೂರ್ದಾಸ ಬಂದಿಲ್ಲ. ಆದ್ರೆ ದೇವಸ್ಥಾನಕ್ಕೆ ಬಂದ್ರೆ ಇವತ್ತು ಯಾವ ಅಲಂಕಾರ ಮಾಡಿದ್ರೆ ಅದ್ರ ಮೇಲೆ ಒಂದು ಕೀರ್ತನೆ ಆಗ್ತದೆ. ಆ ಪುರೋಹಿತರು ಡೌಟು, ಮಗ ಸುಳ್ಳು ಹೇಳ್ತಾವ್ರ. ಸೊ ನಾವು ಹೆಂಗ್ ಅಲಂಕಾರ ಮಾಡಿದೀವಿ ಅನ್ನೋದು ಗೊತ್ತು ಇವನಿಗೆ. ನೋಡು, ಕರೆಕ್ಟ್ ಕೀರ್ತನೆ ಆಗ್ತಾರೆ. ನೋಡು, ಇವ್ ಕಂಡಿರೋದು ನಿಜ ಕಣ. ನಾಳೆ ಅಲಂಕಾರನೇ ಮಾಡೋದು ಬೇಡ ದೇವ್ರಿಗೆ ಅಂತ ಏನ್ ಮಾಡಿದ್ರು, ದೇವ್ರಿಗೆ ಅಲಂಕಾರನೇ ಮಾಡಿಲ್ಲ. ಹೇಗೆ ಭಗವಂತ ನಿರ್ವಸ್ತ್ರನಾಗಿ ಎಷ್ಟು ಸುಂದರವಾಗಿ ಕಾಣ್ತಾನೆ, ಅದೇ ರೀತಿಯಾಗಿ ಅವ್ರು ಕೀರ್ತನೆ ಆಗ್ತಾರೆ ಸೂರ್ದಾಸ. ಸೊ ಹೀಗೆ ನೋಡಿ, ಭಕ್ತಿಲಿ ಬಂದು ಭಗವಂತ ಹೇಗೆ ಹೃದಯದಲ್ಲಿ ಪ್ರಕ್ರಿಯೆ ಮಾಡ್ತಾನೆ ಅಂತ ತಿಳ್ಕೋಬೇಕು. ಅದರಿಂದ ಯಾಕೆ ನೀವು ನಾಮಸ್ಮರಣೆ ಜಾಸ್ತಿ ಮಾಡ್ಬೇಕು ಅಂದ್ರೆ, ಭಗವಂತ ಹೃದಯದಲ್ಲೇ ಇದ್ದಾನೆ. ನಾವು ಯಾವಾಗ ಚೆನ್ನಾಗಿ ಜಪ ಮಾಡ್ತೀವಿ, ಭಗವಂತನ ನಾಮಸ್ಮರಣೆ ಜಾಸ್ತಿ ಮಾಡ್ತೀವಿ, ಭಗವಂತ ಏನ್ ಮಾಡ್ತಾನೆ, ನಮ್ಮ ಹೃದಯದಲ್ಲೇ ಆ ಜ್ಞಾನನ ಕೊಡ್ತಾನೆ. ಭಗವಂತನ ಬಂದು ಚೈತ್ಯ ಗುರು ಅಂತ ಕರೀತಾರೆ. ಏನಂತ ಕರೀತಾರೆ, ಚೈತ್ಯ ಗುರು. ಈ ಭಗವಂತನಿಗೋಸ್ಕರ ಟೈಮ್ ಕೊಡಿ, ಭಗವಂತನ ನಾಮಸ್ಮರಣೆ ಮಾಡೋದಕ್ಕೆ. ಭಗವಂತನ ಏನ್ ಮಾಡ್ತಾರೆ, ಇಂಥ ಸ್ನೇಹಿತರು ಮಾಡ್ಕೋ, ಇಂಥವ್ರ ಹತ್ರಕ್ಕೆ ಹೋಗು, ಜ್ಞಾನ ಸಿಗುತ್ತೆ, ಹೋಗು ಅಂತ ಏನ್ ಮಾಡ್ತಾನೆ, ಅವ್ರಿಗೆ ಮಾರ್ಗದರ್ಶನ ಮಾಡ್ತಾನೆ. ನಾವು ಅದನ್ನೇ ಮಾಡೋದಿಲ್ಲ. ಏನ್ ಮಾಡೋಲ್ಲ, ಜಪನೇ ಬಂದು ಮಾಡೋದಿಲ್ಲ. ಜಪ ಮಾಡಲಿಲ್ಲ ಅಂದ್ರೆ ಮಾಯಾದೇವಿ ಏನ್ ಮಾಡ್ತಾರೆ, ದಪ ದಪ ಅಂತ ಕೊಡ್ತಾರೆ. ಎಂತ ಕೊಡ್ತಾರೆ, ದಪ ದಪ ದಪ. ಏನು, ಯಾವಾಗ ನಾವು ಭಕ್ತಿ ಮಾಡೋದಿಲ್ಲ ನಮಗೆ 3 ಥರದ ದುಃಖಗಳು ಬರುತ್ತೆ. ಯಾವ ಎಷ್ಟು ದುಃಖ, 3: ಆಧ್ಯಾತ್ಮಿಕ ದುಃಖ, ಆದಿದೈವಿಕ ದುಃಖ, ಆದಿಭೌತಿಕ ದುಃಖ. ಮನಸ್ಸಿನಿಂದ ಆಗೋದು ದುಃಖ. ಜಪ ಅಂತ ಮಾಡೋದಿಲ್ಲ, ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಹೆಂಡತಿ ಹೇಳಿದ ಮಾತು ಕೇಳಲ್ಲ. ಓಕೆ, ಎಲ್ಲಾರ ಮನೆಯಲ್ಲೂ ಇದ್ದೇ ಪ್ರಾಬ್ಲಮ್. ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದೇ ಆಗುತ್ತೆ, ಜಪ ಮಾತ್ರ ಮಾಡೋದಿಲ್ಲ. ಮಾಯಾದೇವಿ ಯೋಚನೆ ಮಾಡ್ತಾರೆ, ದುರ್ಗಾದೇವಿ ನೀನಂತ ಜಪ ಮಾಡೋದ್ರೆ ಹಿಂಗೆ ಕೊರ್ಗು ಅಂತ ಏನ್ ಮಾಡ್ತಾರೆ, ಕೊರ್ಗಿಸ್ತಾರೆ. ನಾವು ಭಗವಂತನ ಟೈಮ್ ಕೊಟ್ಟರೆ ತಾನೆ
ನಾವು ಭಗವಂತನ ಸೇವೆ ಮಾಡ್ತಿದ್ರೆ ಭಗವಂತ ನಮ್ ಕಷ್ಟ ತೊಗೊಳಕ್ ರೆಡಿ. ಹಿಂಗೆ ಭಕ್ತರು ಭಗವಂತನ ಖಾತೆ ಕೇಳಕ್ಕೆ ಅಂತ ಬಂದ್ಬಿಟ್ರು. ಹೆಂಡತಿ ಏನ್ ಮಾಡಿದ್ರು, ಒಡವೆ ಕೊಟ್ಟು ಕಳ್ಸಿದ್ರಿ. ಹಂಗೆ ಒಡವೆ ಅಂಗಡಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಈ ವಾರದಲ್ಲಿ ಮದುವೆ ಇದೆಲ್ಲ ದುಡ್ಡು ತಗೊಂಡ್ಬಂದ್ಬಿಡಿ. ಅಲ್ಲೇನು 7 ದಿನಗಳ ಕಾಲ ಭಾಗವತ ಸಪ್ತಾಹ. ಇವ್ರು ಹೋಗ್ಬಿಟ್ಟು ಏನ್ ಮಾಡಿದ್ರು, ಭಾಗವತ ಸಪ್ತಾಹದಲ್ಲಿ ಕೂತ್ಬಿಟ್ರು. ಮಕ್ಕಳು ಮದ್ವೆ ಅನ್ನೋದೇ ಮರ್ತ್ಬಿಟ್ರು. ಏನಾಗುತ್ತೆ, ಭಗವಂತ ಕೃಷ್ಣನಿಗೆ ಚಿಂತೆ, ನನ್ನ ಭಕ್ತ ಅವ್ರ ಮಕ್ಕಳು ಮದುವೆ ಮಾಡ್ದಲೆ ಹಿಂಗಿಲ್ಲ ಅಂತ ಅವನ ವಯಸ್ಸಲ್ಲಿ ಕೃಷ್ಣನೇ ಹೋದ ಅವ್ರ ಮನೆಗೆ ಹೋಗಿ ಮದ್ವೆ ಅರೇಂಜ್ಮೆಂಟ್ ಎಲ್ಲ ಮಾಡಿ ಭಗವಂತನೇ ಮದ್ವೆ ಮಾಡಿ ಮುಗಿಸಿ ಎಲ್ಲ ಕಳಿಸ್. 7 ದಿನ ಆದ್ಮೇಲೆ ಅವ್ರಿಗೆ ಗಾತ್ರ ಮತ್ತೆ ನನ್ನ ಮಕ್ಕಳು ಮದ್ವೆ ಅಲ್ವಾ ಅಂತ ಇವ್ರೇನ್ ಮಾಡಿದ್ರು, ಮತ್ತೆ ರಿಟರ್ನ್ ಮನೆಗೆ ಹೋದ್ರು. ಮನೆಗೆ ಹೋದ್ರೆ ಏನಾಗಿದೆ, ಎಲ್ಲ ಚೆನ್ನಾಗಿದ್ದಾನೆ. ಏನಕ್ಕೆ ಏನಪ್ಪ ಮದ್ವೆ ಎಲ್ಲ ಮದ್ವೆನೂ ಆಯ್ತು, ಎಲ್ಲ ಆಯ್ತು, ಏನ್ರಿ ಎಲ್ಲ ಆಯ್ತಲ್ಲ, ಎಷ್ಟು ಚೆನ್ನಾಗಾಯ್ತು ಮದ್ವೆ, ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರೆ ಅಂತ ಇವನೇ ಹೊಗಳ್ತಾ ಇದ್ದಾರೆ. ನೋಡಿ, ಭಗವಂತನ ಭಕ್ತಿಗೋಸ್ಕರ ಯಾವ ಕಣ್ಣೀರು ಹಾಕ್ತಾರೆ, ಅವ್ರ ಜವಾಬ್ದಾರಿ ಎಲ್ಲ ಭಗವಂತನೇ ತಗೊಳ್ತಾನೆ. ಅನನ್ನಿಶ್ಚಿತ ಎಂತೋ ಮಾಂ ಯೇ ಜನಃ ಪರ್ಯಪಾಸತೆ ತೇಷಾಂ ಅಭಿಯುಕ್ತಾನಾಂ ಯೋಗಕ್ಷೇಮ ಮಾಮೇ. ಅನ್ಯ ಚಿಂತನೆ ಇದ್ದರೆ ಭಗವಂತನ ಸೇವೆ ಮಾಡಿ. ನಿಮ್ಗೆ ಎಲ್ಲಾ ಕಷ್ಟಗಳನ್ನು ಸಹ ಭಗವಂತ ಏನ್ ಮಾಡ್ತಾನೆ, ತಗೊಳ್ತಾನೆ. ಅದ್ ಬಿಟ್ಟಿದ್ದೆಲ್ಲ ಮಾಡ್ತೀವಿ ನಾವು. ಓಕೆ, ಒಂದು ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ ಅಂದ್ರೆ ಇತರ ಜೀವಿಗಳಿಂದ ಆಗುವಂತ ದುಃಖ. ನೋಡಿ, ಕೆಲವೊಬ್ರು ಮನೇಲಿ ಒಂದಾದ್ಮೇಲೆ ಒಂದು ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ, ಇಲ್ಲ ಅಂದ್ರೆ ಒಂದಾದ್ಮೇಲೆ ಒಂದು ಚಿಂತೆ ಇದ್ದೇ ಇರುತ್ತೆ. ಆದ್ರೆ ಭಗವಂತನ ಮಾತ್ರ ಶರಣಾಗಲ್ಲ. ನಮ್ಗೆ ಹಿಂಗಾಯ್ತು ಕಣ್ರಿ, ಆ ವಾರ ಹಿಂಗಾಯ್ತ, ಈ ವಾರ ಹಿಂಗಾಗ್ಬೋದು ಹೇಳ್ತಾರೆ ಹೊರತು ಭಗವಂತನ ಸ್ವಲ್ಪ ಶರಣಾಗ್ಬೇಕು ಅಂತ ಏನೋ ತಿರುಪತಿ ತಿಮ್ಮಪ್ಪ ಹೇಗೆ ನಿಂತಿದ್ದಾರೆ, ಈಗ ನಿಂತಿದ್ದಾರೆ. ಭಗವಂತನ ಪಾದಕ್ಕೆ ಶರಣಾದ್ರೆ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಭಗವಂತ ಏನ್ ಮಾಡ್ತಾನೆ, ಹೊರಗಡೆ ಕರ್ಕೊಂಡು ಬರ್ತಾನೆ. ನಾವು ಮಾತ್ರ ಶರಣಾಗಲ್ಲ, ಹೀಗೆ ಇರ್ತೀವಿ ನಾವು ಅಂತ. ಎರಡನೇದಾಗಿ, ಪ್ರತಿ ದಿವಸ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಮಹಾಮಂತ್ರವನ್ನು ಜಪ ಮಾಡಿ ಪ್ರತಿ ದಿವಸ ಮಾಡ್ಬೋದು. ಪ್ರತಿ ದಿವಸ ಎಲ್ಲರೂ ಊಟ ಮಾಡ್ತಾ ಇದ್ದೀರಲ್ಲ, ಯಾರು ಮಿಸ್ ಮಾಡಿದ್ದೀರ ಪ್ರತಿ ದಿವಸ? ಯಾರು ಮಿಸ್ ಮಾಡಿದ್ದಾರಲ್ಲ, ಕೊಡ್ಲಿಲ್ಲ ಅಂದ್ರೆ ನಾವೇ ತಟ್ಟೆ ಹಾಕೊಂಡು ತಿಂತೀವಿ. ಓಕೆ, ಊಟ ಮಾತ್ರ ಮಿಸ್ ಮಾಡೋದಿಲ್ಲ, ಆದ್ರೆ ಜಪ ಮಾತ್ರ ಮಿಸ್ ಆಗುತ್ತೆ ಅಲ್ಲ, ಟೈಮ್ ಇಲ್ಲ ಹಿಂಗೆ. ಆದ್ರೆ ನಾವು ಯೋಚನೆ ಮಾಡ್ಬೇಕು. ಆಚಾರ್ಯ ಹೇಳ್ತಾರೆ, ಸೊ ಯಾರು ರಘುನಾಥ್ ದಾಸ್ ಗೋಸ್ವಾಮಿ, ರೂಪ ಗೋಸ್ವಾಮಿ ಅವರೆಲ್ಲ ಯಾವಾಗ ನಮ್ಮ ಸಮಯ ವೇಸ್ಟ್ ಆಗ್ಬಿಡುತ್ತೆ, ಹಾಲು ಕುಡಿಬೇಕಾದ್ರೆ ನಮ್ಮ ಸಮಯ ವೇಸ್ಟ್ ಆಗ್ಬಿಡುತ್ತೆ ಅಂದ್ರೆ ಹಾಲನ್ನು ಕುಡಿದೆ ಕೃಷ್ಣನಿಗೆ ಚಿಂತೆ, ಇವ್ರು ಊಟ ಮಾಡಿಲ್ವಾ ಅಂತ ಕೃಷ್ಣನಿಗೆ ಚಿಂತೆ. ಇವ್ರೇನ್ ಮಾಡೋರು, ಯಾವಾಗಲೂ ಜಪ ಮಾಡೋದ್ರು, ಭಗವಂತನ ಬಗ್ಗೆ ಪುಸ್ತಕ ಬರೆಯೋದ್ರಲ್ಲೇ ಕಣ್ಣೀರು ಆಗ್ತಾ ಇದ್ರು. ಕೃಷ್ಣನ ಭಾರತ ರೂಪದಲ್ಲಿ ಬಂದು ಹಾಲು ಕೊಟ್ಟಿದ್ದಾರೆ ನಮ್ಮಮ್ಮ, ನೀವು ಕುಡಿಬೇಕಂತ ಏನ್ ಮಾಡಿದ್ರು, ಹಾಲು ಕೊಟ್ಟು ಹೋಗ್ತಾ ಇದ್ರು. ಹೀಗೆ ಭಗವಂತನ ನಾಮಸ್ಮರಣೆ ಯಾವಾಗ ಮಾಡ್ತೀವಿ, ಭಗವಂತ ಏನ್ ಮಾಡ್ತಾನೆ, ನಮ್ಮ ಜವಾಬ್ದಾರಿಯನ್ನು ಏನ್ ಮಾಡ್ತಾನೆ, ಅವನೇ ತಗೊಳ್ತಾನೆ. ನಾವೇನ್ ಮಾಡ್ಬೇಕು, ಭಗವಂತನ ನಾಮಸ್ಮರಣೆ ಪ್ರತಿನಿತ್ಯ ಮಾಡ್ಬೇಕು. ಪ್ರತಿನಿತ್ಯ ಊಟ ಹೇಗೆ, ದೇಹ ಮೇಂಟೈನ್ ಮಾಡೋದಕ್ಕೆ ಹೊರಗಡೆ ಒಂದು ಆತ್ಮ ಇದೆ ಗೊತ್ತಾ, ಹೌದಲ್ಲ? ಆತ್ಮಕ್ಕೆ ಊಟ ಏನೋ ಭಗವಂತನ ನಾಮ. ನಾವು ಸತ್ತಾಗ ಏನೋ ಭಗವಂತ ಇದೊಂದು ವೆಹಿಕಲ್ ತರ ಕೊಟ್ಟಿದ್ದಾರೆ, ಇದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಬೇಕು. ಭವಸಾಗರ ದಾಟೋದಕ್ಕೆ ಇದು ಒಂದು ದೋಣಿ ತರ. ಓಕೆ, ಇದನ್ನ ನಾವೇನ್ ಮಾಡ್ಬೇಕು, ಸರಿಯಾದ ರೀತಿ ಏನ್ ಮಾಡ್ಬೇಕು, ಉಪಯೋಗ ಮಾಡ್ಬೇಕು. ಏನಾಗುತ್ತೆ, ಆತ್ಮದ ಒಂದೇ ಮಾತ್ರ ಶಾಶ್ವತವಾದದ್ದು. ಅದು ಭಗವಂತನ ನಾಮಕ್ಕೆ ಬಂದು ರಿಟರ್ನ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಜಪ ಮಾಡ್ಬೇಕು, ಭಗವಂತನ ನಾಮಸ್ಮರಣೆ. ಭಗವಂತ ಎಲ್ರು ಇದ್ದಾನೆ ಅಂತ ಕೇಳ್ತಾರಲ್ಲ, ಕಲಿಕಾಲೆ ನಾಮರೂಪೇ ಕೃಷ್ಣ ಅವತಾರ. ಎಲ್ಲಿದ್ದಾನೆ ಭಗವಂತ ಈ ಕಲಿಯುಗದಲ್ಲಿ, ಅವನ ನಾಮದಲ್ಲಿದ್ದಾನೆ. ನೋಡಿ, ಸತ್ಯುಗದಲ್ಲಿ ಬೇರೆ ಬೇರೆ ಲೋಕದಲ್ಲಿ ಇದ್ರು ಹಸುರು. ತ್ರೇತಯುಗದಲ್ಲಿ ಒಂದೇ ಲೋಕ, ರಾವಣನಿಂದ ರಾಮನಿಂದ. ಆದ್ರೆ ದ್ವಾಪರಯುಗದಲ್ಲಿ ಒಂದೇ ಕುಟುಂಬ. ಆದ್ರೆ ಈ ಕಲಿಯುಗದಲ್ಲಿ ನಾವು ಒಳಗಡೆನೆ ಇದ್ದಾರೆ ಎಲ್ಲ. ನಾವು ಕೆಟ್ಟದಾಗಿ ಯೋಚನೆ ಮಾಡ್ಬೋದು, ಒಳ್ಳೇದಾಗಿ ಯೋಚನೆ ಮಾಡ್ಬೋದು. ಆದ್ರಿಂದ ನಾವೇನ್ ಮಾಡ್ಬೇಕು, ಭಗವಂತನ ನಾಮಸ್ಮರಣೆ ನಾವು ಮಾಡ್ತದನ್ನಾಗುತ್ತೆ, ನಮ್ಮಲ್ಲಿರುವಂತಹ ಅಸೂರಿ ಗುಣಗಳು ನಾಶ ಆಗುತ್ತೆ. ಯಾವ ಗುಣಗಳು ನಾಶ ಆಗುತ್ತೆ? ಹಸಿರು ಗುಣ. ಯಾರ್ಯಾರು ಕೋಪ ಬರಲಿ ಅನ್ನೋ ಕೈ ಹೋಗ್ತಾರೆ, ಎಲ್ಲರಿಗೂ ಕೋಪ ಬರಲಿ, ಪರವಾಗಿಲ್ಲ, ಪ್ರಭುಗಳಿಗೆ ಕೋಪ ಬರಲ್ಲ. ಓಕೆ, ಸೊ ಹೀಗೆ ಏನಾಗುತ್ತೆ, ನಮ್ಮಲ್ಲಿ ಒಳ್ಳೆ ಗುಣಗಳು ಬರ್ಬೇಕಂತ ನಾನು ಹೀಗೆ ನನ್ನ ಹೆಂಡತಿ ಜೊತೆ ನನ್ನ ಮಗನಿಗೆ ಬಟ್ಟೆ ತಗೋಬೇಕು ಅಂತ ಹೋದೆ ಮಲ್ಲೇಶ್ವರಕ್ಕೆ. ಅಲ್ಲಿ ನಮ್ಮ ಗೋಲು ಪ್ರಭುಗಳು ನಮ್ಮ ಗುರುಗಳು ಸೇವೆ ಮಾಡ್ತಾರೆ. ಭಾರತದಲ್ಲಿದ್ರೆ ನಮ್ಮ ಗುರುಗಳು ಸೇವೆ ಮಾಡೋದು ರೊಕ್ಕ ಕೊಡ್ತಾರೆ. ಆಗ ಪ್ರಭು ನನ್ನ ಹೆಂಡತಿಗೆ ಒಂದ್ ಸ್ವಲ್ಪ ಹೇಳಿ, ನಾನ್ ಜಪ ಮಾಡ್ತಾ ಇದ್ದೀನಿ ಹಿಂಗಾದ, ಯಾಕಂತ ನಾನು ಕರೆಕ್ಟಾಗಿ ಮನೆಗೆ ಹೋಗೋದಿಲ್ಲ. ಈಗ ಹೋಗೋಷ್ಟಲ್ಲಿ ನನ್ನ ಹೆಂಡತಿ ನಾನು ಸ್ವಲ್ಪ ಬೈತಾ ಇರ್ತಾರೆ, ಎಲ್ಲಿಗೆ ಹೋಗಿದ್ದಪ್ಪ. ಓಕೆ, ಡೈಲಿ 10 ಗಂಟೆ ಹಾಗೆ ಆಗುತ್ತೆ, ಯಾಕಂದ್ರೆ ಡೈಲಿ ಒಂದ್ ಕಡೆ 2 ಕಡೆ ನಾನು ಪ್ರವಚನ ಕೊಡೋದಿದ್ದೇ ಇರುತ್ತೆ. ಹೀಗೆ ಪ್ರಭು ನನ್ನ ಹೆಂಡತಿ ಯಾಕೋ ಮಾಡ್ತಾರೆ, ಸ್ವಲ್ಪ ಹೇಳಿ ಪ್ರಭು. ಆ ಪ್ರಭುಗಳು ಸಕ್ಕದಾಗಿರುತ್ತೆ,
ಜಪ ಭಗವಂತನ ಧಾಮಕ್ಕಂತ ಹೋಗ್ಬೇಕು ಅಂತ ಏನ್ ಮಾಡ್ಬೇಡ. ನೀನ್ ಕರ್ಮ ಕಳಿಬೇಕು ಅಂತ ಮಾಡ್ತಾ ಏನೋ ನೀನ್ ಕರ್ಮ ಕಳಿಯೋಕ್ಕೋಸ್ಕರ ಮಾಡುವ. ಓಕೆ, ಭಗವಂತನ ಧಾಮಕ್ಕೆ ಹೋಗ್ತಂತ ಯೋಚನೆ ಮಾಡ್ಬೇಡ. ಯಾಕಂದ್ರೆ ಕಷ್ಟಗಳು ಬರ್ತಾನೆ ಇದೆ, ಒಂದಾದ್ಮೇಲೆ ಒಂದು ಕಷ್ಟ ಬರ್ತಾರೆ. ಆ ಕಳೆಯಕ್ಕಾದ್ರೂ ಜಪ ಮಾಡ್ತು ಅಂದ್ಬಿಟ್ಟು ಏನ್ ಮಾಡಿದ್ರು, ನಾನು ಹೀಗೆ ಕೇಳಿಸ್ತದೆ, ಇದು ಚೆನ್ನಾಗಿ ಹೇಳಿದ್ರು ಪ್ರಭುಗಳು ಅಂದ್ಬಿಟ್ಟು ಏನ್ ಮಾಡಿದೆ. ಸೊ ಒಳ್ಳೇದಾಯ್ತು ಅಂದ್ಬಿಟ್ಟು ನಾನು ಬಂದೆ. ಓಕೆ, ಮೂರನೇದಾಗಿ ಪ್ರತಿ ದಿವಸ ಭಗವದ್ಗೀತೆಯನ್ನು ಓದಿ, ಎಷ್ಟು ಒಂದು ಶ್ಲೋಕ ನಾತ್ರ ಓದಿ. ಇವತ್ತು ನಾನು ಬೆಳಿಗ್ಗೆ ಯೋಚನೆ ಮಾಡ್ತಾ ಇದ್ದೆ, ನಾನ್ ಜಪ ಮಾಡಿಲ್ಲ ಅಂದ್ರೆ ಇನ್ನೊಬ್ರಿಗೆ ಹೆಂಗ್ ಜಪ ಮಾಡೋ ಅಂತ ಹೇಳ್ಕೊಡ್ತಾ ಇರುತ್ತೆ. ಫಸ್ಟ್ ಏನ್ ಮಾಡ್ದೆ, ಕುತ್ಕೊಂಡು ಜಪ ಮಾಡ್ತಾ ಇದ್ದೆ. ಆಮೇಲೆ ನಾನೇ ಭಗವದ್ಗೀತಾ ಓದಿಲ್ಲ ಅಂದ್ರೆ ಬೇರೆಯವ್ರಿಗೆ ಹೆಂಗ್ ಭಗವದ್ಗೀತಾ ಓದಕ್ಕಾಗತ್ತೆ, ಹಿಂಗೂ ಓದ್ಬಿಟ್ಟೆ. ಬೇರೆ ಪ್ರವಚನ ಬೇರೆ ಪ್ರಿಪ್ರೇಷನ್ ಆಗ್ಬೇಕು. ಆಕ್ಚುಲಿ ಇಲ್ಲಿ ಪ್ರವಚನ ಪ್ರಿಪ್ರೇಷನ್ ಆಕ್ಟಿವ್ ಬುಕ್ ಎಲ್ಲ ಇದೆ, ತಗೋಬೋದಾ? ಇನ್ನು 15 ನಿಮಿಷ ತಗೋಬೋದಪ್ಪ, ಬಯಸಿದ್ರೆ ನಮ್ಗೇನಿಲ್ಲ. ಓಕೆ, ಕೊನೆಯದಾಗಿ ಸಸ್ಯಾಹಾರ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದಂತಹ ಆಹಾರವನ್ನು ಕೃಷ್ಣನಿಗೆ ನೈವೇದ್ಯವಾಗಿ ಪ್ರತಿ ದಿವಸ ಅರ್ಪಿಸಿ ಆ ಪ್ರಸಾದವನ್ನು ಸೇವಿಸುವ ಪ್ರಯತ್ನವನ್ನು ಮಾಡಿ. ಇದು ಕಾರ್ತಿಕ ಮಾಸದ ವ್ರತ. ಈ ಪುಸ್ತಕದಲ್ಲಿದೆ. ಪ್ರಭುಗಳು ಯಾರು ಬೇಕೋ 25 rupees ಕೊಟ್ಟು ತಗೋಬೇಕು, ನಾವು ಫ್ರೀಯಾಗಿ ಕೊಡೋದು. ಹರೇ ಕೃಷ್ಣ. ಆಕ್ಚುಲಿ ಬಂದು ಭಕ್ತಿಯಿಂದ ಮುಂದುವರಿಬೇಕು ಅಂದ್ರೆ ಇವತ್ತು ನಾನು 5M ಫಾರ್ಮುಲಾ ಪ್ರಿಪರೇಷನ್ ಮಾಡ್ತಿದ್ದೀನಿ. ಎಷ್ಟೇನೋ 5M. ಓಕೆ, 3M ಕೇಳಿದ್ದೀರಾ? ನಾವೇನ್ ಮಾಡಿದ್ದೀವಿ, ಇನ್ನೊಂದೆರಡು ಸೇರಿಸ್ತೀನಿ, 5 ಮಾಡ್ತೀವಿ. ಒಂದು ಬಂದು ಮೆಮೊರಿ. ಏನೋ ಮೆಮೊರಿ ಅನ್ನೋದು ತುಂಬಾ ಮುಖ್ಯ. ನಾವು ಏನಕ್ಕೆ ಇಷ್ಟೆಲ್ಲ ಕೇಳಬೇಕು ಅಂದ್ರೆ ಭಗವಂತನ ಬಗ್ಗೆ ಕೇಳಬೇಕು, ಓದ್ಬೇಕು ಅಂತ ಏನಕ್ಕೋಸ್ಕರ ನಾವು ಹೇಳ್ತೀವಿ, ನಮ್ಮ ಬಾಯಲ್ಲಿ ಯಾವಾಗಲೂ ಸಹ ಕೃಷ್ಣನ ನಾಮ ಬರ್ಲಿ ಅಂತ. ಏನ್ ಬರ್ಲಿ ಅಂತ? ಭಗವಂತ ಭಗವದ್ಗೀತೆ 9ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ಸಹ ಹೇಳ್ತಾರೆ, ಸತತಂ ಕೀರ್ತಯಂತೋ ಮಾಂ ಯಾತಂ ತಶ್ಚ ದೃಢವ್ರತ. ನಾವು ಬಂದು ದೃಢ ಸಂಕಲ್ಪದಿಂದ ಸತತವಾಗಿ ಭಗವಂತನ ನಾಮಸ್ಮರಣೆ ಮಾಡಬೇಕು. ನೆಕ್ಸ್ಟ್ ಬಂದು ಚೈತನ್ಯ ಶಿಷ್ಟಾಷ್ಟಕದಲ್ಲಿ ಭಗವಂತ ಏನ್ ಹೇಳಿದ್ದಾರೆ, ತೃಣಾದಪಿ ಸ್ನೇಹಿತನ ಕರೋಪಿ ಸಹಿಷ್ಣುನ ಅಮಾನದೇನ ಮಾನದೀನ ಕೀರ್ತನೆಯ ಸದಾ. ಭಕ್ತರು ಹೇಗಿರ್ಬೇಕು, ಹುಲ್ಲು ಕಟ್ಟಿಗಿಂತ ತೃಣ ಆಗಿರ್ಬೇಕಂತ. ಹೊಸ ಸಿಗ್ಲಿಲ್ಲ ಅಂದ್ರೆ ನಾವು ಬರಲ್ಲ. ಏನ್ ತೃಣವಾಗಿರ್ಬೇಕು ಅಂತ ಬೇರೆ ಹೇಳ್ತೀರ ನೀವು. ಸೊ ಹುಲ್ಲು ಕಟ್ಟಿಗಿಂತ ತೃಣವಾಗಿರ್ಬೇಕು, ಮರಕ್ಕಿಂತ ಎಷ್ಟು ಚೈಷ್ಣುವಾಗಿರ್ಬೇಕು. ನಮ್ಗೆ ಯಾರು ಬೈಲಿ, ನಮ್ಮನೆ ನಾನು ಮಾಡ್ತೀನಿ ಅಂತ ಹೇಳ್ತೀವಿ. ಓಕೆ, ಸೊ ಮಾನ ಅಪಮಾನಗಳನ್ನ ಸಹಿಸಿಕೊಂಡು ಇನ್ನೊಬ್ಬರಿಗೆ ಗೌರವಗಳನ್ನ ಕೊಡ್ಬೇಕಂತ ಬಂದಿದ್ರು. ನಾನು ಪಕ್ಕದಲ್ಲೇ ಕೂತಿದ್ರು, ಮಾತಾಡ್ಸ್ಬೇಕು ಅಂತ ಗೊತ್ತಾಗಲ್ಲ. ಬರೀ ಅವ್ರು ಮಾತಾಡ್ಸ್ತಾವ್ರೆ, ನಾವಾದ್ರೂ ಮಾತಾಡ್ಸ್ಬೇಕು ಅಂತ ನಮ್ಗೆ ಗೊತ್ತಾಗಲ್ವಾ? ಓಕೆ, ಯಾರು ಒಳ್ಳೆ ಗುಣಗಳನ್ನ ಯಾರು ಇಲ್ಲಿ ಪಡಿಸ್ಕೊಳ್ತಾರೆ ಅಂಥವ್ರು ಮಾತ್ರ ಕೃಷ್ಣನ ನಾಮಸ್ಮರಣೆಯನ್ನ ಸತತವಾಗಿ ಮಾಡಕ್ ಸಾಧ್ಯ. ಓಕೆ, ಈ ಚೈತನ್ಯ ಶಿಷ್ಟಾಷ್ಟಕ ಅಂತ ಇದೆ, ಯಾರು ಓದ್ತಿರೋ ಡೈಲಿ ಚೈತನ್ಯ ಶಿಷ್ಟಾಷ್ಟಕ 1, 2, 3 ದಯವಿಟ್ಟು ಅದನ್ನ ಪ್ರಿಂಟ್ ಬಂದ್ಬಿಡ್ಬೋದು. ಭಕ್ತರು ಇನ್ಮೇಲೆ ಎಲ್ಲ ಫಾಲೋ ಮಾಡ್ತಾರಿಲ್ಲ. ಓಕೆ, ಯಾಕಂದ್ರೆ ಒಂದು ನಾವು ಮೇಷ್ಟು ತರ ಫಾಲೋ ಮಾಡ್ತಾ ಇರ್ತೀವಿ ಎಲ್ಲ. ಓಕೆ, ಸೊ ಹೀಗೆ ಇದೆಲ್ಲ ಬೇಕು ಅಂದ್ರೆ ಭಕ್ತರು ಸಂಘ ಬೇಕು. ಆಲ್ವೇಸ್ ರಿಮೆಂಬರ್ ಕೃಷ್ಣ, ಡೋಂಟ್ ಫರ್ಗೆಟ್ ಕೃಷ್ಣ. ಏನೋ ಭಕ್ತರು ಸಂಘದಲ್ಲಿ ಏನಾಗುತ್ತೆ, ಭಗವಂತನ ನಾಮನ ಬಂದು ನೆನೆಯುವುದು. ಮತ್ತೆ ಏನಾಗುತ್ತೆ, ಭಗವಂತನ ಬಂದು ನಾವು ಮರೆಯೋದು ಸಾಧ್ಯ ಆಗೋದಿಲ್ಲ. ಇದೇ ರೀತಿ ಭಗವಂತನ ಮೇಲೆ ನಂಬಿಕೆ ಇರಬೇಕು ನಿಮಗೆ. ಓಕೆ, ಸೊ ಯಾವಾಗ ಬಂದು ನಾರದ ಗುರುಗಳು ಗುರುಕುಕ್ಕೆ ಬರ್ತಾರೆ, ಹೀಗೆ ದೇವಸ್ಥಾನಕ್ಕೆ ಹೋದಾಗ ಒಬ್ಬ ಪುರೋಹಿತರು ಕೇಳ್ತಾರೆ, ಗುರುಗಳೇ ಹೆಂಗೋ ವೈಕುಂಠಕ್ಕೆ ಹೋಗ್ತಾ ಇದ್ದೀರಾ, ನಾನು ಯಾವಾಗ ಬರ್ತೀನಿ ವೈಕುಂಠ ಕೇಳ್ಕೊಂಡು ಬನ್ನಿ ಅಂತ. ಆಯ್ತು ಅಂತ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾರೆ, ಚಪ್ಪಲಿ ಹೊಲಿತಾ ಇರ್ತಾರೆ, ಕೇಳ್ತಾರೆ, ಗುರುಗಳೇ ನಾನು ಯಾವಾಗ ಬರ್ತೀನಿ ಸ್ವಲ್ಪ ಕೇಳ್ಕೊಂಡ್ರೆ. ವೈಕುಂಠಕ್ಕೆ ಹೋಗ್ತಾರೆ, ಭಗವಂತನ ಮಾತಾಡ್ತಾ ಕೇಳಿದಾಗ ಹೇಳ್ತಾರೆ, ಗುರುಗಳೇ ಹಿಂಗೆ ಇಬ್ರು ಸಿಕ್ಕಿದ್ರು, ಅವರಿಬ್ರು ಯಾವಾಗ ವೈಕುಂಠಕ್ಕೆ ಬರ್ತಾರೆ? ಆಗ ಗುರುಗಳೇ ಭಗವಂತ ಹೇಳ್ತಾರೆ, ನೋಡು ಪುರೋಹಿತರು ಬಂದು ಇನ್ನು 100 ಜನ್ಮಗಳಾದ್ಮೇಲೆ ಬರ್ತಾನೆ, ಆದ್ರೆ ಚಪ್ಪಲಿ ಹೊಲಿತಿದ್ದಾನೆ, ಈ ಜನ್ಮ ಆದ ತಕ್ಷಣ ಬರ್ತಾನೆ ಅಂತ ಡೌಟ್ ಆಗುತ್ತೆ. ನಾನು ಭಗವಂತ ಅವ್ನು ಎಷ್ಟು ಸೇವೆ ಮಾಡ್ತಾ ಇದ್ದಾನಪ್ಪ, ಆದ್ರೆ ಅವನಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ಆಯ್ತು, ಒಂದು ಪ್ರಶ್ನೆ ಮಾಡು, ಆ ಪ್ರಶ್ನೆಗೆ ಏನ್ ಉತ್ತರ ಸಿಗುತ್ತೆ ಅದನ್ನ ನಿಮ್ಗೆ ಅಲ್ಲಿ ಗೊತ್ತಾಗತ್ತೆ. ಕೃಷ್ಣ ಏನ್ ಮಾಡ್ತಾ ಇದ್ದ ಅಂದ್ರೆ ವೈಕುಂಠದಲ್ಲಿ ಸೂಜಿನೇ ಆನೆ ಪೋಣಿಸ್ತಾ ಇದೆ. ಏನ್ ಮಾಡ್ತಾ ಇದ್ದ? ಸೂಜಿನೇ ಆನೆ ಪೋಣಿಸ್ತಾ ಇದೆ. ಇದನ್ನ ಪ್ರಶ್ನೆ ಕೇಳ, ನಿಮ್ಗೆ ಗೊತ್ತಾಗುತ್ತೆ. ಬರ್ತಾರೆ ದೇವಸ್ಥಾನಕ್ಕೆ ಬಂದಾಗ ಪುರೋಹಿತರು ಪೂಜೆ ಎಲ್ಲ ಮಾಡಬೇಕು, ಕೊಡ್ತಾರೆ. ಗುರುಗಳೇ ನಾನು ಯಾವ ವೈಕುಂಠಕ್ಕೆ ಹೋಗ್ತೀನಿ, ನೀನ್ 100 ಜನ್ಮಗಳು ಆದ್ಮೇಲೆ ಹೋಗ್ತೀಯಪ್ಪ. ಭಗವಂತ ಏನ್ ಮಾಡ್ತಾ ಇದ್ರು ವೈಕುಂಠದಲ್ಲಿ? ಸೂಜಿಗೆ ಆನೆ ಪೋಣಿಸ್ತಾ ಇದ್ದ. ಯಾರು ಸೂಜಿನ ಆನೆ ಪೋಣಿಸಕ್ಕಾಗುತ್ತೆ?
ಹೊರಗಡೆ ನೀವು ವೈಕುಂಠ ಹೋಗಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಆಯ್ತು ಅಂದ್ಬಿಟ್ಟು ಮುಂದಕ್ಕೆ ಹೋದ್ರು. ಆ ಚಪ್ಪಲಿ ಒಲೆಯನ್ನು ಕೇಳಿದ್ರು, ನಾನು ಯಾವಾಗ ವೈಕುಂಠಕ್ಕೆ ಹೋಗ್ತೀನಿ, ಈ ಜನ್ಮದಲ್ಲೇ ನೀನು ವೈಕುಂಠಕ್ಕೆ ಹೋಗ್ತೀಯಪ್ಪ ಅಂತ. ಭಗವಂತ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರು. ಸೂಜಿನ ಆನೆ ಪೋಣಿಸ್ತಾ ಇದ್ದಾರೆ ಅಂದ್ರೆ ಆನಂದ ಪಡ್ತಾ ಇದ್ದಾರೆ. ಯಾಕಪ್ಪ ಇಷ್ಟು ಆನಂದ ಪಡ್ತಿದ್ಯಾ? ಎಲ್ಲರಿಗಿಂತ ಚಿಕ್ಕ ಬೀಜ ಯಾವ್ದು ಅಂದ್ರೆ ಅರಳಿ ಮರ ಬೀಜ. ನೋಡಿದಿರಾ ಅರಳಿ ಮರ ಬೀಜ? ಯಾರು ನೋಡಿದ್ರೆ ನೆಕ್ಸ್ಟ್ ವೀಕ್ ಯಾರು ನೋಡಿಲ್ಲ ತಗೊಂಡು ತೋರಿಸ್ಬೋದು. ಓಕೆ, ಇವರು HL ಬೇಜಾನ ಅರಳಿ ಮರ ಸಿಗುತ್ತೆ, ಅಲ್ಲೆಲ್ಲ ಬೀಜ ಇರುತ್ತೆ, ಅವನು ತೋರಿಸ್ತೀನಿ. ಓಕೆ, ತುಂಬಾ ಚಿಕ್ಕದು. ಅಷ್ಟು ಚಿಕ್ಕ ಬೀಜದಲ್ಲಿ ಎಷ್ಟು ದೊಡ್ಡ ಮರನ ಅಡಗಿಸಿದ್ದಾನೆ. ಆ ಸೂಜಿನ ಭಗವಂತ ಆನೆ ಪೋಣಿಸಬೇಕಲ್ಲ, ಪೋಣಿಸ್ತಾನೆ. ಯಾಕಂದ್ರೆ ಭಗವಂತ ಏನ್ ಬೇಕಾದ್ರೂ ಮಾಡ್ಬೋದು. ಏನ್ ಮಾಡ್ಬೋದು? ಭಗವಂತ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನಂಬಿಕೆ ಇರಬೇಕು. ಆ ನಂಬಿಕೆ ಇಲ್ಲ ಅಂದ್ರೆ ಇಷ್ಟೊತ್ತೆಲ್ಲ ಕೇಳಿದ್ರೆ ಸಹ ವೇಸ್ಟ್ ಆಗೋಗುತ್ತೆ. ದೇವರು ನಿಜವಲ್ಲ, ದೇವರು ಅವರೆಲ್ಲ ಏನು ಕೃಷ್ಣ ಕೃಷ್ಣ ಕೂತ್ಕೋತಾರಪ್ಪ ಅಂತೇನೋ. ಸೊ ಹಿಂಗೆಲ್ಲ ಹೇಳ್ತಾರೆ ಏನೋ ಭಗವಂತನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಇಷ್ಟೆಲ್ಲ ಕೇಳಿ ಸಹ ಏನೋ ಪ್ರಯೋಜನ. ನೆಕ್ಸ್ಟ್ ಏನಂದ್ರೆ ಮೇಂಟೈನ್ ಅವರ ಸಾಧನ. ಡೈಲಿ ಏನ್ ಕೇಳ್ತೀರಾ ಬರ್ತೀವಿ, ಮತ್ತೆ ಏನ್ ಮಾಡ್ತೀರಾ ನೀವು ಸಾಧನ ಡೈಲಿ ಒಂದ್ ಮನೆ ಮಾಡ್ತಾರೆ, ಡೈಲಿ ಮಾಡಿ. ಓಕೆ, ಬಿಡಕ್ ಹೋಗ್ಬೇಕು. ಯಾಕಂದ್ರೆ ಭಗವಂತನ ಸಹ ಯೋಚನೆ ಮಾಡ್ತಾನೆ. ನಾವು ಅವ್ರು ನಮ್ಗೆ ಟೈಮ್ ಕೊಡ್ಬೇಕು ಅಂದ್ರೆ ನಾವು ನಮ್ಗೆ ಟೈಮ್ ಕೊಟ್ಟಿರ್ಬೇಕು. ಏನೋ ನಾವು ಸಹ ಭಗವಂತನಿಗೆ ಸಮಯ ಕೊಟ್ಟಿರ್ಬೇಕು. ಇಲ್ಲ ಒಂದ್ ಮನೆ ಮಾಡ್ತಾ ಇದ್ರೆ 16 ಮನೆ ಮಾಡ್ತಾ ಇದ್ರೆ ಅದನ್ನ ಏನ್ ಮಾಡಿ ಕಾನ್ಸ್ಟೆಂಟ್ ಆಗಿ ಹಂಗೆ ಒಂದು ಏನ್ ಮಾಡಿ ಮೇಂಟೈನ್ ಮಾಡಿ. ಹೇಗೆ ಬಂದು ಅರ್ಧ ಸ್ಟಾಕ್ ಬಂದು ದಿನಕ್ಕೆ ಬಂದು 3 ಲಕ್ಷ ಸರಿ ಜಪ ಮಾಡ್ತಾರೆ. ಎಷ್ಟು ಲಕ್ಷ? 3 ಲಕ್ಷ. ನೋಡಿ, ಅವ್ರು ಬಂದು ಪ್ರತಿನಿತ್ಯ ಅವ್ರಿಗೆ ಸಾಯ ಪರಿಸ್ಥಿತಿ ಬಂದ್ಬಿಡುತ್ತೆ. ಚೈತನ್ಯ ಮಹಾಪ್ರಭು ಸ್ವಯಂ ಬಂದೆ, ಯಾಕಪ್ಪ ಜಪ ಮಾಡ್ತಾ ಇದ್ಯಾ? ನಿನ್ಗೆ ಆಲ್ರೆಡಿ ಭಗವಂತನ ನಾಮ ಬುಕ್ಕಿಂಗ್ ಆಗ್ಬಿಟ್ಟಿದೆ, ನೀನ್ ನಿಲ್ಸು ಜಪ, ನಿನ್ ವಯಸ್ಸಾಗ್ಬಿಟ್ಟಿದೆ. ಇಲ್ಲ, ನಾನು ಪತೀತ, ನಾನು ಏನಾಗಿದ್ದೀನಿ? ಪತೀತ. ಅವ್ರು ನೋಡಿ ಮುಸ್ಲಿಮ್ಸ್ ಕುಟುಂಬದಲ್ಲಿ ಹುಟ್ಟಿ ಎಷ್ಟು ಸರಿ ಜಪ ಮಾಡ್ತಾ ಇದಾರೆ? 3 ಲಕ್ಷ ಸರಿ ಜಪ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ. ನಾವ್ ಯಾವ ಕುಟುಂಬದಲ್ಲಿ ಹುಟ್ಟಿದೀವಿ? ಹಿಂದೂ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ಜಪ ಮಾಡದ. ನಿಮ್ಗೆ ಮಾಡೋ ಕೆಲಸ ಇಲ್ಲ, ನೀವು ಮಾಡ್ತೀರಾ. ನಮಗ್ ಮಾಡೋ ಕೆಲಸ ತುಂಬಾನೇ ಇದೆ ಅಂತ. ಓಕೆ, ಸೊ ಹಂಗಾಗದ್ ಬೇಡ. ಓಕೆ, ನೆಕ್ಸ್ಟ್ ಬಂದು ನಮ್ಮ ಒಂದು ಮನಸ್ಸು, ಮೈಂಡ್ ತುಂಬಾನೇ ಇಂಪಾರ್ಟೆಂಟ್. ನೋಡಿ, ನಮ್ಮ ಮನಸ್ಸನ್ನ ಬಂದು ನಾವು ಉನ್ನತಕ್ಕೆ ಏರಿಸ್ಬೋದು, ನಮ್ಮ ಮನಸ್ಸನ್ನು ಬಂದು ನಾವು ಕೀಳಕ್ಕೂ ಸಹ ನೋಡ್ಕೋಬಹುದು. ಎಲ್ಲವೂ ಸಹ ಡಿಪೆಂಡ್. ಈಗ ನೋಡಿ, ಕೆಲವೊಬ್ರು ಮಕ್ಕಳು ಬಂದು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ನನ್ಗೆ ಒಳ್ಳೆ ಮಾರ್ಕ್ಸ್ ಬಂದಿಲ್ಲ. ನಾವು ಜೀವನದ ಗುರಿ ಒಳ್ಳೆ ಮಾರ್ಕ್ಸ್ ತೆಗಿದ್ದೇನೆ. ಆಕ್ಚುಲಿ ಬಂದು ನಮ್ಮ ಜೀವನದ ಗುರಿ ಏನೋ ಜೀವನ ಸೋತ್ರ ಕೃಷ್ಣ ನಿಂತದ ಭಗವಂತನ ದಾಸರಾಗಬೇಕು, ಭಗವಂತನ ದಾಮಕ್ಕೆ ಏನಾಗಬೇಕು, ರಿಟರ್ನ್ ಆಗಬೇಕು. ನಮ್ಮ ಕರ್ಮಗಳನುಸಾರ ಏನು ಮಣ್ಣು ಸಿಕ್ಕೇ ಸಿಗುತ್ತೆ. ನೀವು ಏನ್ ಬೇಡ ಅಂದ್ರೂ ನಿಮ್ಗೆ ದುಡ್ಡು ಬಂದೇ ಬರುತ್ತೆ, ಏನ್ ಬೇಡ ಅಂದ್ರೂ ನಿಮ್ಮ ಹತ್ರ ದುಡ್ಡು ಇರೋದನ್ನ ಕಿತ್ಕೊಂಡು ಹೋಗೇ ಹೋಗುತ್ತೆ. ಅದಾಗೋದೇನೋ ನಮ್ಮ ಕರ್ಮಗಳನುಸಾರ. ಓಕೆ, ಅದ್ರ ಭಕ್ತಿ ಅನ್ನೋದು ಸಿಗೋದಿಲ್ಲ. ಏನೋ ಭಕ್ತಿ ಅನ್ನೋದು ಸಿಗೋದಿಲ್ಲ. ಬ್ರಹ್ಮಾಂಡಕ್ಕೊಂದು ಭಾಗ್ಯವನ್ ಜೀವ್ ಗುರು ಕೃಷ್ಣ ಪ್ರಸಾದ ಪಾಯ್ ಭಕ್ತಿ ಚಿರತವಿ. ಬ್ರಹ್ಮಾಂಡದಲ್ಲಿ ಭಾಗ್ಯವಂತರಿಗೆ ಮಾತ್ರ ಗುರು ಮತ್ತೆ ಕೃಷ್ಣನ ಕೃಪೆ ಸಿಗುತ್ತೆ. ಎಲ್ಲರೂ ಸಹ ಭಕ್ತಿ ಮಾಡ್ಬೇಕು ಅನ್ಸಲ್ಲ. ನೀವೆಲ್ಲ ತುಂಬಾ ಭಾಗ್ಯವಂತರು. ಅದಕ್ಕೋಸ್ಕರ ಏನಾಗಿದೆ, ನೀವೆಲ್ಲ ಭಗವಂತನ ಬಗ್ಗೆ ಕೇಳಬೇಕು ಅಂತ ಬಂದಿದ್ದೀರಿಲ್ಲ. ಓಕೆ, ನೀವೆಲ್ಲ ಭಾಗ್ಯವಂತರು ತಾನೆ, ಅದನ್ನ ಉಪಯೋಗ ಮಾಡ್ಕೋಬೇಡ. ಓಕೆ, ಉಪಯೋಗ ಬಂದು ಮಾಡ್ಕೋಬೇಕು. ಹೀಗೆ ಒಬ್ಬ ವ್ಯಕ್ತಿ ಬಂದು ವೀಲ್ ಚೇರ್ ಅಲ್ಲಿ ಇರ್ತಾರೆ. ಹಿಂಗೆ ನನಗೆ ಒಬ್ರು ಪ್ರವಚನ ಕೊಟ್ಟರು. ವೀಲ್ ಚೇರ್ ಅಲ್ಲಿ ಇರೋ ಪ್ರಭುಗಳು ಬಂದು ಹೇಳಿ, ಪ್ರಭು ಅವ್ರನ್ನ ಸ್ವಲ್ಪ ಮಾತಾಡ್ಸಿ ಅಂತ. ಇವ್ರೇನ್ ಮಾಡಿದ್ರು, ವೀಲ್ ಚೇರ್ ಅಲ್ಲಿ ಇದ್ದಾರಲ್ಲ, ತುಂಬಾ ಡಿಪ್ರೆಷನ್ ಆಗಿರ್ತಾರೆ ಅಂದ್ಬಿಟ್ಟು ಹೋಗಿ ನೋಡಿದ್ರೆ ಎಷ್ಟು ಆನಂದವಾಗಿದ್ದಾರೆ ಅಂದ್ರೆ, ಪ್ರಭು ನಾನು ವೀಲ್ ಚೇರ್ ಅಲ್ಲಿ ಇದ್ರು ಸಹ ನಾನು ಬಂದು ಕೀರ್ತನೆ ಮಾಡ್ತೀನಿ, ಜಪ ಮಾಡ್ತೀನಿ, ಭಗವಂತನ ಎಷ್ಟು ಆನಂದವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ಅವ್ರಿಗೆ ನಾನು ಅಂಗವಿಕಲ ಆಗಿದ್ದೀನಿ ಅಂತಾನೆ ಇಲ್ಲ. ನೋಡಿ, ಇರೋದನ್ನ ಯಾವ ರೀತಿ ಭಗವಂತನ ಸೇವೆಗೆ ಯೂಸ್ ಮಾಡ್ಬೇಕು ಅಂತ. ಆಕ್ಚುಲಿ ಬಂದು ನನ್ನ ಜೊತೆ ಪ್ರಮೋದ ಗಡೆ ಅಂತ ಇದ್ದಾರೆ. ಇವಾಗಲೂ ಸಹ ದಾವಣಗೆರೆಯಲ್ಲಿ ಒಂದು ಹೋಟೆಲ್ಗೆ ಅವರು ಕುಕ್. ಓಕೆ, ಅವರು ತಿರುಪ್ತಿಗೆ ಹೋಗ್ಬೇಕಾದ್ರೆ ಅವ್ರ ಫುಲ್ ಕುಟುಂಬ ಆಕ್ಸಿಡೆಂಟ್ ಆಗಿ ಸತ್ತೋಯ್ತು. ಹೆಂಡತಿ ಮಕ್ಕಳು ಎಲ್ಲ ತಿರೋದು. ಆದ್ರೂ ಸಹ ಅವ್ರು ಯಾವತ್ತೂ ಸಹ ಕೃಷ್ಣನ್ ದೂರ್ಲಿಲ್ಲ. ನಾನು ಜೊತೆಲೇ ಇದ್ದೀನಿ ಅವ್ರ ಜೊತೆ. ಅವ್ರು ಯಾವತ್ತೂ ಸಹ ದೂರ್ಲಿಲ್ಲ. ಇವತ್ತಿಗೂ ಸಹ ನಾನು ಹೇಳ್ತೀನಿ, ಬನ್ನಿ ದೇವಸ್ಥಾನ ಜಾಯ್ನ್ ಆಗಲಿ, ಇಲ್ಲೇ ಅಡಿಗೆ ಮಾಡ್ಕೊಂಡಿರಿ, ನಮ್ಮ ದೇವಸ್ಥಾನದಲ್ಲಿ ಸೇವೆ ಮಾಡ್ಕೊಂಡಿರಿ, ನೀವು ನೋಡ್ಕೊಂಡು. ಅವ್ರು ಏನಿಲ್ಲ, ಯಾಕಂದ್ರೆ ಅವರು ಯಾವ್ದಾರ ಸ್ವಾಭಿಮಾನ ತರ ಏನೋ ನಾನ್ ಸಂಪಾದನೆ ಮಾಡ್ಬೇಕು, ನಾನ್ ಅವಾಗ ದೇವಸ್ಥಾನಕ್ಕೆ ದಾನ ಆಗ್ತಾ ಇರ್ತಾರೆ. ಓಕೆ, ಅವ್ರಿಗೆಲ್ಲ ನೋಡಿ ಅಷ್ಟೆಲ್ಲ ತುಂಬ ಇದ್ರು ಸಹ ಅವ್ರನ್ನ ಏನೋ ಭಕ್ತಿ ಅನ್ನೋದು ಯಾವತ್ತೂ ಸಹ ಕಡಿಮೆ ಆಗಿಲ್ಲ. ನಾವೇನಾದ್ರೂ ಸ್ವಲ್ಪ ಏನಾದ್ರೂ ಆಗ್ಬಿಟ್ರೆ, ದೇವರು ಎಲ್ಲಿದ್ದಾನೆ ಸ್ವಾಮಿ, ನನಗೆ ಈ ರೀತಿ ನಾನು ಕಷ್ಟ ಕೊಡೋದು ಅಂತ ಏನ್ ಮಾಡ್ತೀವಿ, ದೇವ್ರನ್ನ ಬಂದು ಜರಿತೀವಿ. ಓಕೆ, ಸೊ ಹೀಗೆ
ಭಗವಂತನ ಬಂದು ನಾವು ಸಹ ಏನ್ ಮಾಡೋದು, ಎಲ್ಲವೂ ಸಹ ಮನಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಮೈಲ್ ಕಟ್ ಅವರ್ ಮೈಲ್ಸ್ ಅಂತ ಏನಾಗುತ್ತೆ, ನಾವು ಭಗವಂತನ ನಾವು ನಗ್ತಾ ಇದ್ರೆ ಏನಾಗುತ್ತೆ, ನಮ್ಮ ಸಮಯ ಕಳೀತಾರೆ. ಹಾಗೆ ಭಗವಂತನ ನಾಮಸ್ಮರಣೆ, ಭಗವಂತನ ನಾಮ ಮೇಲೆ ಡಿಪೆಂಡ್ ಆದಕ್ಕೆ ಏನಾಗುತ್ತೆ, ಭಗವಂತ ನಮ್ಮ ಎಲ್ಲಾ ಜವಾಬ್ದಾರಿಯನ್ನು ಸಹ ಭಗವಂತ ಏನ್ ಮಾಡ್ತಾನೆ ತಗೊಳ್ತಾರೆ. ಓಕೆ, ಸೊ ಅದರಿಂದ ಭಗವಂತನ ಮೇಲೆ ಡಿಪೆಂಡ್ ಆಗೋದು ಬೇಡ, ಡಿಪೆಂಡ್ ಆಗೋದು ಬೇಡ, ಆಗ್ಬೇಕು. ಓಕೆ, ನೆಕ್ಸ್ಟ್ ಬಂದು ಸೊ ಮಾರಲ್ ಟೆಸ್ಟ್ ಅಂದ್ರೆ ನಮ್ಮ ಇಸ್ಕಾನ್ ಬಂದು 4 ನಿಯಂತ್ರಿತ ತತ್ವಗಳಿದೆ. ಯಾವ್ದಾದ್ರು ಮಾಂಸಾಹಾರ ತಗೊಳ್ಳಲ್ಲ, ಮದ್ಯಪಾನ ಮಾಡಲ್ಲ, ಚೂಚಾಡಲ್ಲ, ಅನೈತಿಕ ಲೈಂಗಿಕ ಸಂಪರ್ಕ ಮಾಡೋದು, ಇವು ಧರ್ಮದ 4 ಕಂಬಗಳು. ಇನ್ನ ಬಂದು ಮಾಂಸಾಹಾರ ತಗೊಂಡ್ರೆ ಅಹಿಂಸಾ ತತ್ವ ಸೊ ಆಚರಿಸ್ತಾರೆ. ಮದ್ಯಪಾನ ತಗೊಂಡ್ರೆ ಕುತ್ಕೊಂಡು ನೀವು ಜಪ ಮಾಡಕ್ಕಾಗಲ್ಲ, ಒಂದು ಜಾಗದಲ್ಲಿ ಒಬ್ಬರು ವ್ಯಕ್ತಿನ ಕೂರಿಸ್ಬಿಟ್ಟು ನೀವು ಜಪ ಮಾಡ್ಸಕ್ಕಾಗಲ್ಲ. ಇನ್ನ ಜೂಜಾಡಿದ್ರೆ ಸತ್ಯ ಹೇಳಕ್ಕಾಗೋದಿಲ್ಲ. ಬಂದು ಅನೈತಿಕ ಲೈಂಗಿಕ ಸಂಪರ್ಕ ಮಾಡಿದ್ರೆ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎರಡೂ ಸಹ ಇಂಪಾರ್ಟೆಂಟ್. ಹೀಗೆ ಸೊ ಇದರಲ್ಲಿ ಬಂದು ನೋಡಿ, ನಮ್ಮ ಅಜಮೇಳ ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ 18 ವರ್ಷದ ಹುಡುಗ ತರ ಬ್ರಹ್ಮಚರ್ಯನ ಆಚರಿಸ್ತಾರೆ. ಆದ್ರೆ ಒಂದೇ ತಪ್ಪು ಮಾಡಿದ್ರು ಜೀವನದಲ್ಲಿ. ಒಬ್ಬ ಹುಡುಗ ಸಂಭೋಗ ಮಾಡೋದು ನೋಡಿದ್ರು, ನೆಕ್ಸ್ಟ್ ಡೇ ಆ ಹುಡುಗಿನೇ ಸವಾಸ ಮಾಡಿದ್ರು, ತನ್ನ ಒಳ್ಳೆ ಗುಣಗಳನ್ನೆಲ್ಲ ಕಳ್ಕೊಂಡ್ರು. ಆ ಹುಡುಗಿನೇ ಮದುವೆ ಆದ್ರು, ಅವ್ರಿಗೂ ಸಹ ಮಕ್ಕಳು 9 ಜನ ಮಕ್ಕಳಾದ್ರು. ಮನೆ ಮಗುಗೆ ಏನ್ ಮಾಡಿದ್ರು, ಅಜಮೇಳ ಅಂತ ಹೆಸರು. ಸಾರಿ ಅವನ ಹೆಸರು ಅಜಮೇಳ, ಅವ್ರ ಹೆಸರು ನಾರಾಯಣ ಅಂತ ಹೆಸರು. ಹೀಗೆ ಅವ್ರಿಗೇನಾಯ್ತು, ಲಾಸ್ಟ್ಗೆ ಅವ್ರು ಕೆಟ್ಟಿ ಆಮೇಲೆ ಒಳ್ಳೆ ಬುದ್ಧಿ ಕಲ್ತ್ರು. ನಮ್ಗಂಗ ಟೈಮ್ ಸಿಗಲ್ಲ. ಓಕೆ, ಇದು ಬೇರೆ ಇರೋದು ಸತ್ಯ ಇರೋದು, ನಮ್ಗೆಲ್ಲ ಅಷ್ಟೊಂದೆಲ್ಲ ಟೈಮ್ ಸಿಗಲ್ಲ. ನಾವ್ ಏನಕ್ಕೆ ಯಾವಾಗಲೂ ಜಪ ಮಾಡಿ ಅಂತೀವಿ, ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಭಗವಂತನ ನಾಮ ಬಂದು ನಮ್ಗೆ ಬೇರೆ ಏನ್ ಮಾಡುತ್ತೆ, ಭಗವಂತ ಏನ್ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಯಾರು ಸಹ ಕೆಟ್ಟವ್ರು ಇವ್ರು ಜಪ ಮಾಡ್ತಿದ್ರು ಗೊತ್ತಿಲ್ಲ, ಓದ್ಬಾರ್ದಪ್ಪ, ಚೆನ್ನಾಗಿರ್ಬೇಕು, ಸುಮ್ಮನೆ ಇರ್ತದೆ. ನೋಡಿದಾರೆ, ಗಮನಿಸಿದ್ರ, ಅಟ್ಲೀಸ್ಟ್ ತಿಲಕ ಇಟ್ಕೊಳ್ಳೋದು ಇದೆಲ್ಲ ಪ್ರಾಕ್ಟೀಸ್. ಇದು ಭಕ್ತರಿಗೆ ಬಂದು ಒಂಥರ ಒಡವೆ ತರ. ಇಷ್ಟಪ್ಪ ಒಡವೆ ಇಟ್ಕೊಂಡ್ರು ಸಹ ಯಮದೂತರು ಬಿಟ್ಟು ಹೋಗಲ್ಲ, ಎಳ್ಕೊಂಡು ಹೋಗ್ತಾರೆ. ಅಟ್ಲೀಸ್ಟ್ ತಿಲಕ ಒಂದು ತುಳಸಿ ಮೇಲೆ ಹಾಕಿದ್ರೆ ಏನಾಗುತ್ತೆ, ಯಮದೂತರು ಬಂದು ಇದು ನಮ್ದಲ್ಲಪ್ಪ, ಇದು ಬಂದು ಕೃಷ್ಣನ್ ಸೇರಿದ್ದು ಅಂತ ಏನ್ ಮಾಡ್ತಾರೆ, ಯಮದೂತರು ಏನ್ ಮಾಡ್ಬಿಡ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಇದೆಲ್ಲ ಬಂದು ಏನು, ಇದು ನಮ್ಮ ಶಾಸ್ತ್ರದ, ಇದನ್ನ ಈ ಭೂಮಿಲಿ ಇರೋರು ಎಲ್ಲರೂ ಸಹ ಈ ರೀತಿ ಬಾಳ್ಬೇಕು ಅಂದ್ಬಿಟ್ಟು ಏನಾಗಿದೆ ಇರ್ಬೇಕು. ಅದ್ರಲ್ಲಿ ನಾವೇನ್ ಮಾಡ್ತೀವಿ, ಮಾಡರ್ನ್ ಆಗ್ಬಿಟ್ಟಿದೀವಿ, ಏನಾಗಿದೆ ಫಾಸ್ಟ್ ಫುಡ್ ಆಗ್ಬಿಟ್ಟಿದೆ. ಅಂದ್ರೆ ಡೆತ್ ಸಹ ಅದೇ ರೀತಿ ಫಾಸ್ಟ್ ಆಗಿ ಬರ್ತಾ ಇದೆ ಎಲ್ಲರಿಗೂ ಸಹ, ಹೌದಲ್ಲ? ಫಾಸ್ಟ್ ಫುಡ್ ತಗೊಂಡು ಫಾಸ್ಟ್ ಆಗೆಲ್ಲ ಹೋಗ್ತಾ ಇದ್ದಾರೆ. ಓಕೆ, ಹರೇ ಕೃಷ್ಣ. ನೆಕ್ಸ್ಟ್ ಬಂದು ಕೃಪೆ. ನೋಡಿ, ಭಗವಂತ ಬಂದು ನಮಗೆ ಕೃಪೆ ಕೊಟ್ಟಿದ್ದಾನೆ, ಈ ರೀತಿ ಭಕ್ತರ ಸಂಘ ಕೊಟ್ಟಿದ್ದಾನೆ. ಇದು ನಮಗೆ ಕೊಟ್ಟಿರುವಂತ ಭಗವಂತನ ಕೃಪೆ. ಸೋಬರ್ ಮುನಿಗಳು ಸಹ ನೀರಿನಲ್ಲಿ ಕುತ್ಕೊಂಡು ತಪಸ್ ಮಾಡ್ತಾರೆ. ಎಲ್ಲಿ ಕುತ್ಕೊಂಡು ತಪಸ್ ಮಾಡ್ತಾ ಇದ್ರು, ಆ ನೀರಿನಲ್ಲಿರೋ ಮೀನು ಬಂದು ಸೋಬರ್ ಮುನಿಗೆ ಹೇಳ್ತು. ಗರುಡ ಬಂದು ಏನ್ ಮಾಡ್ತಾ ಇದ್ದಾನೆ, ಗರುಡ ದೇವರು ಬಂದು ನಮ್ಮನ್ನೆಲ್ಲ ತಿನ್ಕೊಂಡು ಹೋಗ್ತಾ ಇದ್ದಾನೆ. ನೀವು ಈ ಕೊಳಕ್ಕೆ ಬಂದು ಇನ್ಚಾರ್ಜ್, ನೀವು ಹೋಗಿ ಅವ್ರಿಗೆ ಆದೇಶ ಮಾಡಿ ಅಂತ. ಇವ್ರು ಹೋದ್ರು ಸೋಬರ್ ಮುನಿಗಳು. ಆದ್ರೆ ಗರುಡ ದೇವರಿಗೇನೋ ಅದರ ಆಹಾರ, ಅದು ಅವನು ಸಹ ಏನು ತಪ್ಪಿಲ್ಲ. ಅವ್ರೇನ್ ಮಾಡಿದ್ರು, ಗರುಡ ದೇವರಿಗೆ ಶಾಪ ಕೊಟ್ಟರು. ಈ ಕ್ಷೇತ್ರಕ್ಕೆ ಇನ್ನೊಂದ್ಸತಿ ಬಂದ್ರೆ ನಿನ್ನ ದೇಹ ತ್ಯಾಗ ಆಗುತ್ತೆ ಅಂತ ಶಾಪ ಕೊಟ್ಟರು. ಅವರು ತಪಸ್ಸನ್ನ ಬಂದು ಕೆಟ್ಟದಕ್ಕೆ ಯೂಸ್ ಮಾಡಿದಾಗ ಏನಾಯ್ತು, ಅವರು ನೀರಿನಲ್ಲಿ ತಪಸ್ ಮಾಡಿದಂತ ಎಲ್ಲ ಒಂದು ಪುಣ್ಯನೆಲ್ಲ ಏನಾಗುತ್ತೆ ಕಳ್ಕೊಂಡ್ಬಿಟ್ಟು. ಈಗ ನಾವು ಸಹ ಕೆಲವೊಂದ್ಸತಿ ತುಂಬಾನೇ ಭಕ್ತಿಲಿ ಅಥವಾ ಮನೆಗಳಲ್ಲಿ ಓಕೆ ನೋಡಿ, ಎಲ್ಲರೂ ಸಹ ಸೆನ್ಸಿಟಿವ್. ಒಂದ್ಸತಿ ಕ್ಲಾಸ್ ಹೊಡೆದೋದ್ರೆ ಅದು ಮತ್ತೆ ಜೋಡ್ಸಕ್ಕಾಗಲ್ಲ. ಓಕೆ, ಹಾಗೆ ಸಹ ಮನೆಗಳಲ್ಲೂ ಸಹ ಭಕ್ತಿ ಮಾಡ್ತಾ ಇದ್ರೆ ಆಟೋಮೆಟಿಕಲಿ ಒಳ್ಳೆ ಗುಣಗಳು ಬರುತ್ತೆ. ಅದರಿಂದ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ, ಭಗವಂತನ ನಾಮಸ್ಮರಣೆ ಮಾಡಿ, ಭಗವದ್ಗೀತೆ ಓದಿ, ಭಕ್ತರ ಸಂಘದಲ್ಲೇ ಇರಿ. ಓಕೆ, ಹಾಗೇನಾಗುತ್ತೆ ನಮ್ಗೆಲ್ಲಾನು ಸಹ ಭಗವಂತ ಏನ್ ಬೇಕು ಎಲ್ಲಾನು ಸಹ ಕೊಡ್ತಾನೆ. ಓಕೆ, ನಿಮ್ ಕುಟುಂಬಕ್ಕೆಲ್ಲ ಒಳ್ಳೇದಾಗಲಿ ಅಂತ 3 ಸತಿ ಕೈ ಎತ್ತಿ ಏನ್ ಮಾಡ, ಹರೇ ಕೃಷ್ಣ ಅಂತ ಹೇಳ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರೇ